ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ ಟ್ರಿಡೆಂಟ್ ಹುಂಡೈ ಯಶವಂತಪುರ ಬ್ರಾಂಚ್ಗೆ ಬಂದಿದ್ದೀನಿ. ಸೊ ಏನಪ್ಪ ಇಲ್ಲ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಹುಂಡೈ ಅವ್ರದ್ದು ಹೊಸ ಕಾರ್ನ ಲಾಂಚ್ ಮಾಡಿದ್ದಾರೆ, ಅದೇ ಎಕ್ಸ್ಟರು. ಸೊ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಯಾಕಂದರೆ ಆಲ್ಮೋಸ್ಟ್ ಲೈಕ್ ತುಂಬಾ ಸೇಲ್ಸ್ ಆಗ್ತಿದೆ. ಅದೊಂದು ಖುಷಿ ವಿಚಾರ ಅನ್ಬೋದು, ಯಾಕಂದರೆ ಮಿನಿ ಎಸ್ ಯು ವಿಲಿ ಈ ಥರ ವೆಹಿಕಲ್ಸ್ ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಆ ಥರ ಒಂದು ವೆಹಿಕಲು. ಸೊ ಒಳಗಡೆ ಹೋಗಿ ಕಂಪ್ಲೀಟ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಫೀಚರ್ಸ್ ಎಲ್ಲ ಮಿಸ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಒಳಗಡೆ ಹೋಗಿ ಕಂಪ್ಲೀಟ್ ಎಲ್ಲ ಫೀಚರ್ಸು ತಿಳ್ಕೊಳ್ಳೋಣ ಏನೇನಿದೆ ಅಂತ. ಸೊ ಬನ್ನಿ, ನೋಡ್ತಾ ಇರ್ಬೋದು. ಸೊ ನಮ್ಮ ಮುಂದೆನೇ ಬ್ರ್ಯಾಂಡ್ ನ್ಯೂ ಲಾಂಚ್ ಆಗಿರೋ ಒಂದು ಹುಂಡೈ ಎಕ್ಸ್ಟರ್ ನಿಂತಿದೆ. ಸೊ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋ ವೆಹಿಕಲ್ ಅಂದ್ಬಿಡೋದು. ಈ ಬಜೆಟಲ್ಲಿ ಇಷ್ಟೊಂದು ಫುಲ್ಲು ಟಾಪ್ ಆ್ಯಂಡ್ ವೆಹಿಕಲ್ಲು ಈ ಥರ ಬರುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಕಂಪ್ಲೀಟ್ಲಿ ರಿವ್ಯೂ ನೋಡೋಣ. ಸೊ ನಮ್ಮ ಜೊತೆ ಉಮೇಶ್ ಸರ್ ಇದ್ದಾರೆ, ಈ ಟ್ರಿಡೆಂಟ್ ಹುಂಡೈ ಯಶವಂತಪುರ ಸೇಲ್ಸ್ ಮ್ಯಾನೇಜರ್ ಕೂಡ ಅನ್ಬೋದು. ಸೊ ಬನ್ನಿ ಸರ್. ಸೊ ಹಾಯ್ ಸರ್, ವೆಲ್ಕಮ್ ಟು ಟ್ರೈಡೆಂಟ್. ನಾನು ಚೆನ್ನಾಗಿದ್ದೀನಿ ಸರ್. ಸರ್ ಎಕ್ಸ್ಟರು, ಸೊ ನನಗಂತೂ ತುಂಬಾ ಪಾಸಿಟಿವ್ ರಿವ್ಯೂಸ್ ಬಂದಿದೆ ಸರ್. ಅದಂತೂ ಅನ್ಬಿಲೀವಬಲ್ ಅನ್ಬೋದು, ಯಾಕಂದರೆ ಈ ಮೈಕ್ರೋ ಎಸ್ ಯು ವಿಲಿ ಈ ಥರ ವೆಹಿಕಲ್ಸ್ ವಿತ್ 6 ಏರ್ ಬ್ಯಾಗ್ಸ್ ಆಗಲಿ ಎಲ್ಲ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಸರ್ ನೀವು ಒಂದ್ಸತಿ ಕಂಪ್ಲೀಟ್ಲಿ ರಿವ್ಯೂ ಹೇಳ್ಬಿಡ್ತೀರಾ ಸರ್? ಡೆಫಿನೆಟ್ಲಿ ಸುನಿಲ್, ಡೆಫಿನೆಟ್ಲಿ. ಸೊ ವೆಲ್ಕಮ್ ಟು ಎವ್ರಿವನ್, ವೆಲ್ಕಮ್ ಟು ಟ್ರೈಡೆಂಟ್ ಹುಂಡೈ ಕಾರ್ ಶೋರೂಮ್. ಆ್ಯಂಡ್ ಈ ಕಾರ್ ಬಂದು ಎಕ್ಸ್ಟರ್ ಅಂತ ಹೇಳಿ ಹುಂಡೈ ನ್ಯೂಲಿ ಲಾಂಚ್ ಕಾರ್. ಲಾಸ್ಟ್ ವೀಕ್ ನಿಮಗೆ ಜುಲೈ 10th ಲಾಂಚ್ ಆಗಿದೆ. ಸೊ ಫಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಫಸ್ಟ್ ಇನ್ ಸೆಗ್ಮೆಂಟ್ ಫೀಚರ್ಸ್ ಅಂತ ಹೇಳ್ಬೋದು. 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಇದೆ. ಸೊ ABS EBD, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಸೊ ಈ ಥರ ಅಪ್ಡೇಟೆಡ್ ಫೀಚರ್ಸ್ನೆಲ್ಲ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ವೇರಿಯಂಟ್ SX ಅಂತ ಬರುತ್ತೆ. ಸೊ ಆನ್ ರೋಡ್ ಬಂದು ನಿಮಗೆ 9,90,700 ಚಿಲ್ಲರೆ ಬರುತ್ತೆ. ಆ್ಯಂಡ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಇನ್ ಸೆಗ್ಮೆಂಟ್ ಈ ಪರ್ಟಿಕ್ಯುಲರಲ್ಲಿ ತುಂಬ ಫೀಚರ್ಸ್ ಆಡ್ ಆನ್ ಆಗ್ತಾ ಹೋಗುತ್ತೆ. ನಾನು ಲೇಟರ್ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ನಾನು ನಿಮಗೆ ಫ್ರಂಟ್ ಪ್ರೊಫೈಲ್ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಈ ಪರ್ಟಿಕ್ಯುಲರ್ ವೇರಿಯಂಟಲ್ಲಿ ಸೊ ನೋಡ್ತಾ ಇರ್ಬೋದು, ಲೈಕ್ ಹೆಚ್ ಅಂತ ಕೊಟ್ಟಿದ್ದಾರೆ. ಸೊ DRL ಲೈಟ್ಸ್, ಸೊ ಯು ಕ್ಯಾನ್ ಅಸ್ಯೂಮ್ ಇಟ್ಸ್ ಹೆಚ್ ಫಾರ್ ಹುಂಡೈ ಅಂತ ಕೂಡ ಅನ್ಕೊಬೋದು. ಸೊ ತುಂಬಾ ಯುನೀಕ್ ಆಗಿ DRL ನ ಪ್ಲೇಸ್ ಮಾಡಿದ್ದಾರೆ. ಇಟ್ ಗಿವ್ಸ್ ಯು ಒನ್ ಆಫ್ ದ ಪ್ರೀಮಿಯಂ ಲುಕ್ ಟು ದ ಕಾರ್. ಅಂಡ್ ದ ಎಫೆಕ್ಟಿವ್ನೆಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಬೈ ಫಂಕ್ಷನಲ್ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಸೊ ಅಂಡ್ ಫ್ರಂಟ್ ಅಲ್ಲಿ ನಿಮಗೆ ಬ್ಲಾಕ್ ಪೇಂಟೆಡ್ ಗ್ಲಾಸಿ ಗ್ರಿಲ್ ಬರುತ್ತೆ. ದಟ್ ಗಿವ್ಸ್ ಯು ಸ್ಪೋರ್ಟಿ ಲುಕ್ ಟು ದ ಕಾರ್. ಅಂಡ್ ಕಂಪ್ಲೀಟ್ಲಿ ಲೈಕ್ ಇಟ್ಸ್ ಲುಕಿಂಗ್ ಲೈಕ್ 3D ಲುಕ್ ತರ ಇದೆ. ತುಂಬಾ ಯುನೀಕ್ ಆಗಿದೆ. ಅಂಡ್ ನಮ್ಮಲ್ಲೇ ಕಂಪೇರ್ ಮಾಡಿದ್ರೆ, ಎಲ್ಲ ಪ್ರಾಡಕ್ಟ್ ಕಂಪೇರ್ ಮಾಡಿದ್ರೆ ದಿಸ್ ಗ್ರಿಲ್ ಲುಕ್ಸ್ ಯುನೀಕ್. ಸೊ ಇಟ್ ಗಿವ್ಸ್ ಯು ಪಾಸಿಟಿವ್ ಟಚ್ ಟು ದ ಕಾರ್. ಸೊ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಲೈಕ್ ಫಸ್ಟ್ ಟೈಮ್ ನೋಡ್ತಿದ್ದಂಗೆ ಫಸ್ಟ್ ಕಣ್ಣು ಹೋಗೋದು ಈ ಗ್ರಿಲ್ ಮೇಲೆ. ಸೊ ಅದೇ ಒಂದು ಖುಷಿ ಅಂತ ಹೇಳ್ಬೋದು. ಡೆಫಿನೆಟ್ಲಿ. ಅಂಡ್ ಸೊ ಎಕ್ಸ್ಟರ್ ಅಂತ ಎಂಬ್ಲಮ್ ಈ ಪರ್ಟಿಕ್ಯುಲರ್ ನಮ್ಮ ಎಲ್ಲ ಕಾರ್ಸ್ಗಳಿಗೆ ಹೋಲಿಸ್ಕೊಂಡ್ರೆ ದಿಸ್ ಇಸ್ ದ ಫಸ್ಟ್ ಟೈಮ್ ಆ ಪರ್ಟಿಕ್ಯುಲರ್ ಕಾರ್ ನೇಮ್ ನ ಇಲ್ಲಿ ಕೊಟ್ಟಿರೋದು. ಲೈಕ್ ಆಕ್ಚುಲಿ ನಾನು ಬೇರೆ ವೆಹಿಕಲ್ ಹುಂಡೈ ವರ್ಣ ಆಗಲಿ ಅಥವಾ ವೆನ್ಯೂ ಆಗಲಿ, ಸೊ ಬ್ಯಾಕ್ ಸೈಡ್ ಬ್ಯಾಟಿಂಗ್ ಕೊಟ್ಟಿದ್ರು, ಬಟ್ ಫಸ್ಟ್ ಟೈಮು ಫ್ರಂಟಲ್ಲೇ ಕೊಡ್ತಿದ್ದಾರೆ. ಸೊ ಅದೊಂದು ಆಕ್ಚುಲಿ ಸೊ ಕೆಲವೊಂದು ಕಸ್ಟಮರ್ಸ್ ಏನು ಮಾಡ್ತಾರೆ, ಈ ಥರ ಬ್ಯಾಡ್ಜಿಂಗ್ಸ್ನೆಲ್ಲ ನಾವು ಅಪ್ಗ್ರೇಡ್ ಮಾಡ್ಕೊತಾರೆ ಆಫ್ಟರ್ ಮಾರ್ಕೆಟ್ ಎಲ್ಲ ತಗೊಂಡು. ಸೊ ಈಗ ಅದರ ಅವಶ್ಯಕತೆ ಬೀಳೋದಿಲ್ಲ. ಹುಂಡೈ ಡಿಫಾಲ್ಟ್ ಆಗಿ ಎಕ್ಸ್ಟರ್ನ ಆ ನೇಮ್ನ ಡಿಫಾಲ್ಟ್ ಆಗಿ ಕೊಟ್ಟಿರೋದ್ರಿಂದ ಇಟ್ ಗಿವ್ಸ್ ಯು ನೆಕ್ಸ್ಟ್ ಲೆವೆಲ್ ಫೀಲ್. ಓಕೆ. ಸೊ ನೆಕ್ಸ್ಟ್ ಸರ್ ಏನು, ಸೊ ಇದರಲ್ಲಿ ನಿಮಗೆ ಬರ್ತು ಅಂತ ಅಂದ್ರೆ ಈ ಬೈ ಫಂಕ್ಷನಲ್ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್. ಇಟ್ ಗಿವ್ಸ್ ಯು ಕ್ಲಿಯರ್ ವಿಸಿಬಿಲಿಟಿ ವೈಲ್ ಯು ಡ್ರೈವಿಂಗ್ ನೈಟ್ ಟೈಮ್ಸ್ ಅಥವಾ ಅರ್ಲಿ ಮಾರ್ನಿಂಗ್ ಡ್ರೈವ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕಾದ್ರೆ. ಸೊ ಏನಾಗುತ್ತೆ, ಎಲ್ಲೋ ಇಷ್ಟೇ ಬರುತ್ತಾ ಅಲ್ಲ ವೈಟ್? This is halogen only. It's a project type headlamps, but it gives you longer and wider visibility while you are traveling at the night times. And ಇಲ್ಲಿ ನೋಡ್ತಾ ಇರಬಹುದು ನೀವು, ಇದನ್ನ ನಾವು ಸ್ಕಿಡ್ ಪ್ಲೇಟ್ಸ್ ಅಂತ ಕರಿತೀವಿ. ಸೊ ಫ್ರಂಟ್ ಮತ್ತೆ ರೇರ್ ಎರಡೂ ಕಡೆ ಬರುತ್ತೆ. ಸೊ ಏನಾಗುತ್ತೆ, ಇದು SUV ಸೆಗ್ಮೆಂಟ್ ಕಾರ್ ಆಗಿರೋದ್ರಿಂದ ಇಫ್ ಎನಿವನ್ಸ್ ಸೊ ಯೂಸ್ ಮಾಡ್ಬೋದು, ಆಫ್ ರೋಡ್ ತರ ಎಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಯೂಶುವಲ್ ಏನಾಗುತ್ತೆ, ಈ ತರದ ಪಾರ್ಟ್ಗಳೆಲ್ಲ ಸ್ವಲ್ಪ ಟಚ್ ಆಗೋ ತರ ಚಾನ್ಸಸ್ ಇದ್ದಾಗ ದಿಸ್ ಕ್ಯಾನ್ ಬಿ ರಿಪ್ಲೇಸಬಲ್ ಈಸಿಲಿ. ಸೊ ಈ ಪರ್ಟಿಕ್ಯುಲರ್ ಪಾರ್ಟ್ ನ ನಾವು ಈಸಿಯಾಗಿ ರಿಪ್ಲೇಸ್ ಮಾಡ್ಬೋದು. ಅಂಡ್ ಈ ಎರಡೂ ಸಿಲ್ವರ್ ಕಲರ್ ಬರುತ್ತೆ. ಯೂಶಲಿ ಇದನ್ನ ಟಾಪ್ ಎಂಡ್ ವೇರಿಯಂಟ್ಸ್ ಅಲ್ಲಿ ಮಾತ್ರನೇ ಪೇಂಟೆಡ್ ಬರುತ್ತೆ, ಬಟ್ ಬೇಸ್ ವೇರಿಯಂಟ್ ಅಂದ್ರೆ ನಿಮಗೆ ಸಿಲ್ವರ್ ಫಿನಿಶ್ ಸ್ಕಿಡ್ ಪ್ಲೇಟ್ಸ್ ಬರುತ್ತೆ. ಸೊ ಆಲ್ಮೋಸ್ಟ್ ಲೈಕ್ ಏನಂದ್ರೆ ಲೈಕ್ ಓನ್ಲಿ ಬಾಡಿ ಎಕ್ಸ್ಟೀರಿಯರ್ ಮಾತ್ರ ಲೈಕ್ ಡಿಫರೆನ್ಸ್ ಬರುತ್ತೆ, ಬಟ್ ಇಂಟೀರಿಯರ್ ಫೀಚರ್ಸ್ ಅದೇ ಡಿಪೆಂಡ್ಸ್ ಅಪಾನ್ ಯಾವ ವೆಹಿಕಲ್ಸ್ ವೇರಿಯಂಟ್. ಆಲ್ಮೋಸ್ಟ್ ಎಲ್ಲ ದ ಎಂಟೈರ್ ಕಾರ್ ರಿಮೈನ್ಸ್ ಸೇಮ್. ಓನ್ಲಿ ಏನಾಗುತ್ತೆ, ವೇರಿಯಂಟ್ ಟು ವೇರಿಯಂಟ್ ಕಾಸ್ಮೆಟಿಕ್ ಫೀಚರ್ಸ್ ನಿಮಗೆ ಜಾಸ್ತಿ ಕೊಡ್ತಾ ಹೋಗ್ತಾ ಇರ್ತಾರೆ. ಸೊ ಅಕಾರ್ಡಿಂಗ್ಲಿ ದ ಪ್ರೈಸ್ ವಿಲ್ ಬಿ ಡಿಫರೆಂಟ್. ಓಕೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಸರ್ ಅಲಾಯ್ ಸೈಡ್ ಪ್ರೊಫೈಲ್ ಬನ್ನಿ.
ಮೇನ್ ಎಲ್ಲರೂ ನೋಡೋದು ಅಲಾಯ್ಸ್ ಹೆಂಗಿದೆ ಅಥವಾ ಹೆಂಗಿದೆ ಅಂತ ನೋಡ್ತಾರೆ. ಸೊ ಅಲಾಯ್ಸ್ ಏನು ಬರ್ಬೋದು ಸರ್? ಇಲ್ಲಿ ಏನಾಗುತ್ತೆ ಅಂದರೆ, ಸೊ ಈ ವೇರಿಯಂಟಲ್ಲಿ SX ಅಂತ ಹೇಳ್ತಾ ಇದ್ದೀನಿ ನಾನು ಈ ವೇರಿಯಂಟಲ್ಲಿ. ಸೊ ಇಲ್ಲಿ ನಿಮಗೆ 15 ಇಂಚಸ್ ಟಾಪ್ ಅಂಡ್ ಲೇನ್ ಬರುತ್ತೆ, ಸೇಮ್ ವೀಲ್ ಸೈಜ್ ಎಲ್ಲ ಸೇಮ್ ಪ್ರೊಫೈಲ್ ಎಲ್ಲ ಬರುತ್ತೆ. ಅಂಡ್ ಇದನ್ನ ನಾವು ಸ್ಟೈಲಿಶ್ ವೀಲ್ ಅಂತ ಕರಿತೀವಿ. ಇಟ್ ಇಸ್ ಆಕ್ಚುಲಿ ನಾಟ್ ಅಲಾಯ್, ಬಟ್ ಇಟ್ ಎಕ್ಸಾಕ್ಟ್ಲಿ ಲುಕ್ಸ್ ಲೈಕ್ ಅಲಾಯ್. ಸೊ ನೀವು ಅಂಡರ್ ಬಜೆಟ್ ಅಲ್ಲಿ ಏನು ಪ್ಲಾನ್ ಮಾಡ್ತಾರೆ ಕಸ್ಟಮರ್ಸ್, ಆ ಥರ ಸೆಗ್ಮೆಂಟ್ ಕಸ್ಟಮರ್ಸ್ಗೆ ಯು ನೋ ನೀಡ್ ಟು ಇನ್ವೆಸ್ಟ್ ಆನ್ ಎಕ್ಸ್ಟ್ರಾ ಅಲಾಯ್ಸ್ ಬಗ್ಗೆ. ಸೊ ದಿಸ್ ಎಕ್ಸಾಕ್ಟ್ಲಿ ಲುಕ್ಸ್ ಲೈಕ್ ಅಲಾಯ್. ಹುಂಡೈ ನಾನು ಡೈಮಂಡ್ ಕಟ್ ಅಲಾಯ್ಸ್ ಅನ್ಕೊಂಡಿದ್ದೆ, ಬಟ್ ಅಲಾಯ್ಸ್ ಅಲ್ಲೇ ಅಲ್ಲ. ಎಕ್ಸಾಕ್ಟ್ ಇದು ಅಲಾಯ್ಸ್ ಅಲ್ಲ, ಇದನ್ನ ಸ್ಟೈಲಿಶ್ ವೀಲ್ ಅಂತ ಕರಿತೀವಿ. ಬಟ್ ಇಟ್ಸ್ ರಿಯಲಿ ರಿಲಯಬಲ್ ಅಂಡ್ ಇಟ್ ಲುಕ್ಸ್ ಆಲ್ಸೋ ಸಿಮಿಲರ್ ಲೈಕ್ ಅಲಾಯ್. ಓಕೆ. ಸೊ ಸರ್ ಇದು ಎಷ್ಟು ಲೀಟರ್ ಇಂಜಿನ್ ಮತ್ತೆ ಎಷ್ಟು PS ಅಂತ ಏನು? ಈ ಪರ್ಟಿಕ್ಯುಲರ್ ಕಾರ್ ಬಂದು 1200 cc, ಅದು 83 bhp ಪವರ್ ಡೆಲಿವರಿ ಮಾಡುತ್ತೆ ಅಟ್ 6000 RPM. ಓಕೆ. ಸೊ 4 ಸಿಲಿಂಡರ್ ಫಸ್ಟ್ ಇನ್ ಸೆಗ್ಮೆಂಟ್ ಕಂಪೇರ್ ಟು ಎನಿ ಅದರ್ ಕಾಂಪಿಟೇಟರ್ ಇನ್ ಸೆಗ್ಮೆಂಟ್. ನೀವು ನೋಡಿರ್ಬೋದು 3 ಸಿಲಿಂಡರ್ ಕಾರ್ಸ್ ಎಲ್ಲ ಇರುತ್ತೆ. ಸೊ ನಮ್ದು 4 ಸಿಲಿಂಡರ್ ಕಾರ್ ಬರುತ್ತೆ ವಿತ್ 16 ವಾಲ್ಸ್. ಅಂಡ್ ಇಲ್ಲಿ ನಿಮಗೆ ಎರಡು ಥರ ಇಂಜಿನ್ ಆಪ್ಷನ್ಸ್ ಬರುತ್ತೆ. ಒಂದು 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ, ಸೇಮ್ 1.2 ಲೀಟರ್ CNG ಕೂಡ ಆಪ್ಟ್ ಮಾಡ್ಕೊಬಹುದು. ಸೊ ಇದರಲ್ಲಿ ಮತ್ತೆ ಎರಡು ಥರ ಟ್ರಾನ್ಸ್ಮಿಷನ್ ಟೈಪ್ ಕೂಡ ಬರುತ್ತೆ. ಒಂದು ಅಬ್ವಿಯಸ್ಲಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂಡ್ ಆಟೋಮ್ಯಾಟಿಕ್ ಒನ್, AMT ಅಂತ ಕರಿತೀವಿ, ಆಟೋ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂತ. ಆ ಟೆಕ್ನಾಲಜಿ ಕೂಡ. ಓಕೆ. ಸೊ ಸರ್ ಆಮೇಲೆ ಇನ್ನೊಂದು ಕೇಳೋದು ಅಂದರೆ, ಲೈಕ್ ಇವಾಗ CNG ಎಷ್ಟು ಬರ್ಬೋದು ಮೈಲೇಜ್ ಅಥವಾ ಪೆಟ್ರೋಲ್ ಅಲ್ಲಿ? ಸೊ ನಿಮಗೆ ಏರ್ ಐ ಮೈಲೇಜ್ ಬಂದು CNG ಯು ಕ್ಯಾನ್ ಎಕ್ಸ್ಪೆಕ್ಟ್ 28 ಕಿಲೋಮೀಟರ್ಸ್ ಪರ್ ಲೀಟರ್. ಓಕೆ. ಸೊ ಅಂಡ್ ನೀವು ಸಿಟಿ ವೈಸ್ ಅಲ್ಲಿ ನೋಡ್ತಾರೆ 18.73 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ ನೀವು ಏರ್ ಐ ಮೈಲೇಜ್ ಪ್ರಕಾರ ಓಡಿಸಿದ್ರೆ ಡೆಫಿನೆಟ್ ಆಗಿ ಬರುತ್ತೆ. ಹೈವೇ ಒಂದು 20 to 21 ಕಿಲೋಮೀಟರ್ಸ್ ಮೈಲೇಜ್ ವರೆಗೂ ಹೈವೇ ಡೀಸೆಂಟ್ ಡ್ರೈವ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ ನೋಡಿ, ಆಲ್ಮೋಸ್ಟ್ ಲೈಕ್ ಏನೇ ಆದ್ರೂ ನಿಮ್ಮ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಏನೇ ಆದ್ರೂ ಡೆಫಿನೆಟ್ಲಿ ಬೆಂಗಳೂರು ಸಿಟಿ ಲೈಕ್ಸ್ ಬ್ಯಾಂಗ್ಳೂರ್, ಡೆಫಿನೆಟ್ಲಿ ಟ್ರಾಫಿಕ್ ಅಂಡ್ ಇಟ್ ಡಿಪೆಂಡ್ಸ್ ಆನ್ ಡ್ರೈವಿಂಗ್ ಸ್ಕಿಲ್ಸ್. ಓಕೆ. ಸೊ ಹಾಗೆ ಸೈಡ್ ಪ್ಯಾನಲ್ ನೋಡ್ತಿದ್ರೆ ಒಂಥರ ಸ್ಟೈಲಿಶ್ ಲುಕ್ ಇದೆ, ಮತ್ತೆ ಏರ್ ಫ್ಲೋ ಕೂಡ ಚೆನ್ನಾಗುತ್ತೆ, ಏರೋಡೈನಮಿಕ್ಸ್ ಎಲ್ಲ ಕ್ಲೀನಾಗಿ ಮಾಡ್ಕೊಂಡಿದ್ದಾರೆ. ಎಸ್. ಸೊ ಸರ್ ಸೈಡ್ ಪ್ರೊಫೈಲ್ ಬಗ್ಗೆ ನಾನು ಹೇಳ್ತಾ ಬರ್ತೀನಿ. ಸಿ ನೋಡಿ, ಸೊ ಈ ಸೆಗ್ಮೆಂಟ್ SUV ಸೆಗ್ಮೆಂಟ್ ಆಗಿರೋದ್ರಿಂದ ನಾವೇನಾಗಿದ್ರೆ ಬಾಡಿ ಕ್ಲಾಡಿಂಗ್ಸ್ ಅಂತ ಕರಿತೀವಿ. ಸೊ ಕ್ಲಾಡಿಂಗ್ಸ್ ನ ಕೊಟ್ಟಿದ್ದಾರೆ, ಅದು ಯುನೀಕ್ ಆಗಿ ದೊಡ್ಡದಾಗಿ ಕೊಟ್ಟಿದ್ದಾರೆ. ಏನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಬ್ರಾಡ್ ಆಗಿ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಸಿನ್ಸ್ ಇಟ್ ಇಸ್ ಎ SUV ಕಾರ್, ನಿಮಗೆ ಕ್ಲಾಡಿಂಗ್ಸ್ ಪ್ರಯೋಜನ ಏನಂದ್ರೆ, ಒಂದು ನಿಮಗೆ ಮಸ್ಕ್ಯುಲರ್ ಲುಕ್ ಕೊಡುತ್ತೆ, ಆ SUV ಗೆ ಒಂದು ರಗಡ್ ಲುಕ್ ಕೊಡುತ್ತೆ. ಸೊ ವೈಟ್ ಅಲ್ಲಿ ನೋಡಿ ಅಪೋಸಿಟ್ ಕಲರ್ ಬ್ಲಾಕ್ ಇರೋದ್ರಿಂದ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಮಸ್ಕ್ಯುಲರ್ ಆಗಿ. ನಾನು ಆಕ್ಚುಲಿ ಪ್ರಿವಿಯಸ್ಲಿ ಯಾವ್ದೋ ವೆಹಿಕಲ್ಸ್ ವಿಡಿಯೋಸ್ ನೋಡಿದಾಗ ಕಂಪ್ಲೀಟ್ಲಿ ಡಾರ್ಕ್ ಗ್ರೀನ್ ಇತ್ತು. ಸೊ ಲೈಕ್ ಸಕ್ಕದಾಗಿತ್ತು, ಬಟ್ ವೈಟ್ ನೋಡಿದ್ಮೇಲೆ ಇನ್ನೂ ಲೈಕ್ ವೈಟ್ ತುಂಬಾನೇ ಲೈಕ್ ಆಯ್ತು ನನಗೆ. ಚೆನ್ನಾಗಿ ಎಲ್ಲ ಕಲರ್ಸ್ ಚೆನ್ನಾಗಿದೆ. ನಾನು ಕಲರ್ಸ್ ಬಗ್ಗೆ ಲಾಸ್ಟ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇಲ್ಲಿ ಬಾಡಿ ಕ್ಲಾಡಿಂಗ್ ಏನ್ ಬರುತ್ತೆ ಅಂದ್ರೆ, ಸೊ ಒಂದು ಮಸ್ಕ್ಯುಲರ್ ಲುಕ್ ಕೊಡುತ್ತೆ, ಅಂಡ್ ಇನ್ನೊಂದು ಏನಂತಂದ್ರೆ SUV ಸೆಗ್ಮೆಂಟ್ ಅವಾಗಲೇ ನಾನು ಹೇಳ್ದಂಗೆ ಏನಾದರೂ ಆಫ್ ರೋಡ್ ಯೂಸ್ ಮಾಡೋದಾದ್ರೆ, ಏನಾದರೂ ಟಚ್ ಆದ್ರೆ ದಿಸ್ ಇಸ್ ಈಸಿಲಿ ರಿಪ್ಲೇಸಬಲ್. ಓಕೆ. ಸೊ ಕಾಸ್ಟ್ ಕಡಿಮೆ ಆಗುತ್ತೆ, ನಿಮ್ಗೆ ರನ್ನಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ. ಓಕೆ. ಓವರ್ ಆಲ್ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಕಡಿಮೆ. ಓಕೆ. ಸೊ ಮೇಂಟೆನೆನ್ಸ್ ಆಬ್ವಿಯಸ್ಲಿ ಎಲ್ಲರೂ ಮೇನ್ ನೋಡೋದೇ ಮೇಂಟೆನೆನ್ಸ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಈ ಸೆಗ್ಮೆಂಟ್ ಅಲ್ಲಿ ನಾನು ಲಾಸ್ಟ್ ಅಲ್ಲಿ ಹೇಳ್ತಾ ಬರ್ತೀನಿ ಏನೆಲ್ಲ ಮೇಂಟೆನೆನ್ಸ್ ಬರುತ್ತೆ ಅಂತ ಹೇಳಿ. ಸೊ ದಿಸ್ ಇಸ್ ಅಬೌಟ್ ಕ್ಲಾಡಿಂಗ್ಸ್. ಓಕೆ. ಅಂಡ್ ನೀವು ಹಾಗೆ ಸೈಡ್ ಪ್ರೊಫೈಲ್ ಬಂದ್ರೆ ಟರ್ನ್ ಇಂಡಿಕೇಟರ್ ಮಿರರ್ ಮೇಲೆ ಸಿಗುತ್ತೆ. ಸೊ ಇದು ನಿಮಗೆ ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ, ಸಿನ್ಸ್ ಇಟ್ಸ್ LED ಇಂಡಿಕೇಟರ್. ಓಕೆ. ದಿಸ್ ಇಸ್ ದ ಒನ್ ಆಫ್ ದ ಐ ಕ್ಯಾಚಿ ಫೀಚರ್ ಅಂತ ಹೇಳ್ಬೋದು. ಓಕೆ. ಸೊ ತುಂಬಾ ಯೂನಿಕ್ ಆಗಿದೆ. ನಾರ್ಮಲಿ ನಿಮ್ಗೊಂದು ಲೈನ್ ತರ ಕೊಡ್ತಾರೆ, ಚಿಕ್ಕದಾಗಿ ಎಲ್ಲ ಕೊಡ್ತಾರೆ, ಬಟ್ ಹ್ಯುಂಡೈ ಏನೇ ಕೊಟ್ರು ಇಟ್ಸ್ ಸಿನ್ಸ್ ಇಟ್ಸ್ ಅ ಗ್ಲೋಬಲ್ ಬ್ರ್ಯಾಂಡ್, ಗ್ಲೋಬಲ್ ಪ್ರಾಡಕ್ಟ್ ದಟ್ ಗಿವ್ಸ್ ಯು ಒನ್ ಆಫ್ ದ ಪ್ರೀಮಿಯಂ ಕ್ವಾಲಿಟಿ. ಹ್ಯುಂಡೈ ಯಾವಾಗಲೂ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಈ ಫೀಚರ್ಸ್ ಎಲ್ಲ ಸಿ when it comes to electronics ಎಲ್ಲ ಇಟ್ಸ್ ಎಕ್ಸ್ಪೆನ್ಸಿವ್, ಕ್ವೈಟ್ಲಿ ಎಕ್ಸ್ಪೆನ್ಸಿವ್, ಬಟ್ ವಿತ್ ಇನ್ ಅ ಬಜೆಟ್ ಎಲ್ಲಾ ತರದ ಎಲೆಕ್ಟ್ರಾನಿಕ್ಸ್ ಕೊಟ್ಟು ಅಂಡರ್ ಬಜೆಟ್ ಅಲ್ಲಿ ಇರೋದು ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಬೌಟ್ ಹ್ಯುಂಡೈ. ಓಕೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಸರ್, ಸೊ ಸೈಡ್ ಪ್ರೊಫೈಲ್ ಇದೇ ನೋಡ್ತಾ ಬಂದ್ರೆ ನಿಮಗೆ ದ ಬೆಸ್ಟ್ ಪಾರ್ಟ್ ಅಂತ ಹೇಳಿದ್ರೆ ಗ್ರೌಂಡ್ ಕ್ಲಿಯರೆನ್ಸ್. ಸೊ ಬೆಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಹೇಳ್ಬೋದು 180 mm ಇಸ್ ಸಫಿಷಿಯಂಟ್ ಎನಫ್. ಸೊ ಮ್ಯಾಕ್ಸಿಮಮ್ ನಿಮಗೆ ಲೆಂತ್ ಬಂದು ನಿಮಗೆ 3815 mm ಬರುತ್ತೆ, 3815 mm ಬರುತ್ತೆ. ಸೊ ಅಂಡ್ ವೀಲ್ ಬೇಸ್ ನೋಡಿ ಒನ್ ಆಫ್ ದ ಬೆಸ್ಟ್ ಇನ್ ಸೆಗ್ಮೆಂಟ್ 2450 mm ಬರುತ್ತೆ. ಸೊ ಇಟ್ ಗಿವ್ಸ್ ಯು ಮ್ಯಾಕ್ಸಿಮಮ್ ಲೆಗ್ ರೂಮ್, ಅಂಡ್ ವಿಡ್ತ್ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಹೆಡ್ ರೂಮು, ಲೆಗ್ ರೂಮು, ಶೋಲ್ಡರ್ ರೂಮ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ. ರೀಸೆಂಟ್ಲಿ ಐ ಡ್ರೋ ದ ಕಾರ್ ಪರ್ಸನಲಿ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಮುಂದೆ ಇಬ್ರು ಕುತ್ಕೊಂಡು ಹಿಂದೆ 3 ಜನ ಕಂಫರ್ಟಬಲ್ ಆಗಿ ಕೂರ್ಬೋದು. ಸೊ ನಾನು 6 feet ಇದ್ದೀನಿ. ಸೊ ನಾನು ಡ್ರೈವಿಂಗ್ ಅಲ್ಲಿ ಕುತ್ಕೊಂಡು ಅಗೇನ್ 6 feet ಇರೋ ಹುಡುಗ ಹಿಂದೆ ಕೂತ್ಕೊಂಡು ತುಂಬಾ ಎಲ್ಲೂ ಕೂಡ ಕಾಲ್ ಯಾವುದೇ
ಥರ ಟಚ್ ಆಗೋದಿಲ್ಲ. Okay, ಸ್ಪೇಸ್ ತುಂಬ ಚೆನ್ನಾಗಿದೆ. Okay. ಸೊ ಕಂಫರ್ಟಬಲ್ ಆಗಿ ನೀವು 5 ಜನ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು. ಓಕೆ, ಸೊ ಹಂಗಾದ್ರೆ ನೋಡಿ ಕಾಂಪ್ಯಾಕ್ಟ್ ಮಿನಿ ಎಸ್ ಯು ವಿಲ್ ನೋಡೋರಿಗೆ ಆರಾಮಾಗಿ ಬೆಸ್ಟ್ ವೆಹಿಕಲ್ ಕೂಡ ಅನ್ಬೋದು. ಯಾಕಂದರೆ ಒಳ್ಳೆ ಲೆಗ್ ರೂಮ್ ಆಗಲಿ, ಒಳ್ಳೆ ಲೆಗ್ ಸ್ಪೇಸ್ ಆಗಲಿ ಎಲ್ಲ ಇದೆ ವೆಹಿಕಲಲ್ಲಿ. ಸೊ ಹಾಗೆ ಹಿಂಗಡೆ ಬ್ಯಾಕ್ ಪ್ರೊಫೈಲ್ ನೋಡ್ಬಿಡೋಣ ಪ್ಲೀಸ್ ಬನ್ನಿ. ಆ್ಯಂಡ್ ಸೊ ಇಲ್ಲಿ ನಿಮಗೆ ಈ ಪರ್ಟಿಕ್ಯುಲರ್ ವೇರಿಯಂಟಲ್ಲಿ ಡೋರ್ ಹ್ಯಾಂಡಲ್ಸ್ ಮತ್ತು ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್, ಬಾಡಿ ಕಲರ್ ಮಿರರ್ಸ್ ಬರುತ್ತೆ. ಓಕೆ, ಆ್ಯಂಡ್ ರಿಮೋಟ್ ಸೆಂಟ್ರಲ್ ಲಾಕಿಂಗ್ ಫೋಲ್ಡಬಲ್ ಕೀ ಸಿಗುತ್ತೆ. ಈ ಥರ ಯೂನಿಕ್ ಆಗಿರುತ್ತೆ. ಹ್ಯುಂಡೈ ಇಸ್ ಆಲ್ವೇಸ್ ಯೂನಿಕ್. ಸೊ ಇಲ್ಲಿ ನಿಮಗೆ ನೋಡ್ಬೋದು, ನೀವು ರೂಫ್ ರೈಲ್ಸ್ ನೋಡ್ತಾ ಇರ್ತೀರಾ. ಇದನ್ನು ನಾವು ಆಕ್ಟಿವ್ ರೂಫ್ ರೈಲ್ಸ್ ಅಂತ ಕರಿತೀವಿ. ಕೆಲವೊಂದು ಕಡೆ ಪಾಸಿವ್ ರೂಫ್ ರೈಲ್ಸ್ ಬರುತ್ತೆ, ದಟ್ ಈಸ್ ಓನ್ಲಿ ಮೌಂಟೆಡ್ ಆನ್ ದ ರೂಫ್. ಬಟ್ ಇಲ್ಲೇನಂತಂದ್ರೆ ಯು ಕ್ಯಾನ್ ಯೂಸ್ ಇಟ್ ಮಲ್ಟಿಪರ್ಪಸ್ಗೆ. ಆ್ಯಂಡ್ ದಿಸ್ ಒನ್ painted with glossy finish in black finish ಅಲ್ಲಿ. It gives you one of the premium look ತರ ಕಾಣುತ್ತೆ. And rare ಪ್ರೊಫೈಲ್ಗೆ ಬಂತು ಅಂತಂದ್ರೆ ನಿಮಗೆ ಇಲ್ಲಿ ಬಿ ಪಿಲ್ಲರ್ ನನಗೆ ಅವಾಗಿಂದ ಇದೆ ಯೂನಿಕ್ ಆಗಿ ಕಾಣಿಸ್ತಿರೋದು ನಿಮಗೆ. ಸೊ ಈ ಬಿ ಪಿಲ್ಲರ್ ಮೇಲೆ ನೋಡಿ, ಯುನೀಕ್ ಡಿಸೈನ್ ಅಲ್ಲಿ ವಿತ್ ಗ್ಲಾಸ್ ಬ್ಲಾಕ್ ಫಿನಿಶಿಂಗ್ ಅಲ್ಲಿ ನಿಮಗೆ ಬಿ ಪಿಲ್ಲರ್ ಕೊಟ್ಟಿರೋದ್ರಿಂದ ಸೊ ಗಾಡಿ ತುಂಬಾ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಕಾಣುತ್ತೆ. ಹೌದು. ಸೊ ಹಾಗೆ ಅದು ಕೆಳಗಡೆ ನೋಡ್ರಿ ಮೇನ್ ಬ್ರೇಕ್ ಲೈಟ್ಸ್ ಕೂಡ ಅದು ಕೂಡ ನಿಮಗೆ ಹೆಚ್ಚಂತಾನೆ ಕೊಟ್ಟಿದ್ದಾರೆ. ಅಗೇನ್ ಇಟ್ಸ್ ಐ ಕ್ಯಾನ್ ಸೇ ಇಸ್ ಆಸ್ ಎ ಹುಂಡೈ. ಸೊ ನೋಡಿ ಇಲ್ಲಿ ಬೆಸ್ಟ್ ಸೆಗ್ಮೆಂಟ್ ಅಂದ್ರೆ ಫಸ್ಟ್ ವೇರಿಯಂಟ್ ಇಂದ EX ಅಂತ ನಾವು ಫಸ್ಟ್ ವೇರಿಯಂಟ್ ಕರಿತೀವಿ. EX ವೇರಿಯಂಟ್ ಇಂದ ಟಾಪ್ ಅಂಡ್ SX ಆಪ್ಷನಲ್ ಕನೆಕ್ಟ್ ಅಂತ ಬರುತ್ತೆ ವೇರಿಯಂಟ್ಸು. ಅಷ್ಟು ವೇರಿಯಂಟ್ಸ್ಗೂ ಈ LED ಟೈಲ್ ಲ್ಯಾಂಪ್ಸ್ನ ಸ್ಟ್ಯಾಂಡರ್ಡ್ ಮಾಡಿದ್ದಾರೆ. ಮೊದಲೆಲ್ಲ ಈ ಥರದ ಫೀಚರ್ಸ್ ಎಲ್ಲ ಪ್ರೀಮಿಯಂ ಫೀಚರ್ಸ್ ಟಾಪ್ ಅಂಡ್ ವೇರಿಯಂಟ್ಸ್ ಅಲ್ಲಿ ಮಾತ್ರ ನೋಡ್ಬೋದಿತ್ತು. ದಟ್ ಟೈಮ್ ಪ್ರೀಮಿಯಂ ಕಾರ್ಸ್. ನೌ ಯು ಕ್ಯಾನ್ ಸಿ ದಿಸ್ ಕೈಂಡ್ ಆಫ್ ಫೀಚರ್ಸ್ ಇನ್ ಎಂಟ್ರಿ ಲೆವೆಲ್ ಕಾರ್ಸ್ ಆಲ್ಸೋ. ಎಲ್ಲಾ ಥರದ ಸೆಗ್ಮೆಂಟ್ ಕಸ್ಟಮರ್ಸ್ ಕೂಡ ಅಫೋರ್ಡ್ ಮಾಡೋ ಥರ ಅಫೋರ್ಡಬಲ್ ಪ್ರೈಸ್ ಅಲ್ಲಿ. ಇನ್ನೊಂದು ಹೇಳೋದಕ್ಕೆ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಇದೆ ಕಂಪೇರ್ ಟು ಸೇಮ್ ಸೆಗ್ಮೆಂಟ್ ಆಫ್ ಕಾರ್ಸ್ ಬೇರೆ ಬ್ರ್ಯಾಂಡ್. ಯು ಕ್ಯಾನ್ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಒಂದು SUV ಗಾಡಿ ಕೊಡ್ತಾರೆ ಅಂತ ಡೆಫಿನೆಟ್ಲಿ ಯಾರು ಯೋಚನೆ ಮಾಡಿರಲಿಲ್ಲ. ಬಟ್ ಲಾಂಚ್ ಮಾಡಿದ್ದಾರೆ, ಅದೊಂದು ಖುಷಿ ಅನ್ಬೋದು. ಸೊ ಮೇನ್ ಫೀಚರ್ ಸರ್, ಅಂಡ್ ಐ ವಾಂಟ್ ಯು ಟು ಸಿ ಒನ್ ಪರ್ಟಿಕ್ಯುಲರ್ ಫೀಚರ್ಸ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ನೀವು 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಇದೆ. ಓಕೆ, ಸೊ ನೋಡಿ, ಸೊ ಈ ಪರ್ಟಿಕ್ಯುಲರ್ ಈ ತರ 6 ಏರ್ ಬ್ಯಾಗ್ಸ್ ಎಲ್ಲ ನಿಮಗೆ ಮೊದಲು ಟಾಪ್ ಅಂಡ್ ಅಲ್ಲಿ ಬರ್ತಾ ಇತ್ತು. ನಮ್ಮೆಲ್ಲ ಎಲ್ಲ ಕಾರ್ಸಲ್ಲೂ ಟಾಪ್ ಅಂಡ್ ಅಲ್ಲಿ ಬರ್ತಾ ಇತ್ತು. ಪರ್ಟಿಕ್ಯುಲರ್ ಈ ಸೆಗ್ಮೆಂಟ್ ಕಾರಲ್ಲಿ ಈ ಪರ್ಟಿಕ್ಯುಲರ್ ಫಸ್ಟ್ ಇನ್ ಸೆಗ್ಮೆಂಟ್ 6 ಏರ್ ಬ್ಯಾಗ್ಸ್ ನ ಸ್ಟ್ಯಾಂಡರ್ಡ್ ಮಾಡಿದ್ದಾರೆ. ಸೊ ರೆಡ್ ಈ ಪರ್ಟಿಕ್ಯುಲರ್ SX ವೇರಿಯಂಟ್ ಅಲ್ಲಿ ನಿಮಗೆ ಸೊ ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಬರುತ್ತೆ. ಇಟ್ ಗಿವ್ಸ್ ಯು ಸ್ಪೋರ್ಟಿ ಲುಕ್ ಟು ದ ಕಾರ್. ಅಂಡ್ ನೀವು ಹೈ ಸ್ಪೀಡ್ಸ್ ಅಲ್ಲೆಲ್ಲ ಹೋದ್ರೆ ನಿಮಗೆ ಆ ವಿಂಡ್ ಎಲ್ಲ ಕಟ್ ಮಾಡಿ ಪರ್ಫಾರ್ಮೆನ್ಸ್ ಗೆ ರಿಲೇಟೆಡ್ ಆಗಿರುವಂತ ಫೀಚರ್ ತುಂಬಾ ಚೆನ್ನಾಗುತ್ತೆ. ಅಂಡ್ ರೇರ್ ಡಿಫಾಗರ್ ಟೈಮರ್ ಬರುತ್ತೆ. ಸೊ ನೀವೇನಾದ್ರೂ ಸೊ ಫಾಗಿ ಕಂಡೀಷನ್ ರೈನ್ ಎಲ್ಲ ಓಡಿಸ್ಬೇಕು ಅಂತಂದ್ರೆ ನಿಮಗೆ AC ಸ್ವಿಚ್ ಎಲ್ಲ ನಿಮಗೆ ಮೌಂಟ್ ಆಗಿರುತ್ತೆ. ನೀವು ಈಸಿಯಾಗಿ ಅದು ಆನ್ ಮಾಡ್ಕೊಂಡ್ರೆ ಹೀಟ್ ಜನರೇಟ್ ಆಗಿರೋದ್ರೆ ಆಟೋಮೆಟಿಕ್ಲಿ ಡಿಫಾಗ್ ಆಗುತ್ತೆ. ಸೊ ಅಲ್ಲಿಂದ ಬಂದ್ರೆ ಅಗೇನ್ ದ HE ಕ್ಲೈಂಟ್ ಲೋಗೋ ನಿಮಗೆ ಯುನೀಕ್ ಆಗಿ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು 3D ಫಿನಿಶಿಂಗ್, ಸೇಮ್ ಬ್ಯಾಡ್ಜಿಂಗ್ ಸಕ್ಕತ್ತಾಗಿದೆ. ಈ ಪರ್ಟಿಕ್ಯುಲರ್ ಐಡಿಯಾನೇ ಹುಂಡೈದು ತುಂಬಾ ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಸೊ ನೋಡಿ ಈ ಪರ್ಟಿಕ್ಯುಲರ್ ಬಜೆಟ್ ಅಲ್ಲಿ ಈ ತರದ ಫೀಚರ್ಸ್ ಖುಷಿ ಕೊಡುತ್ತೆ. ಯೂನಿಕ್ ಅಂದ್ರೆ ಲೈಕ್ ಏನಪ್ಪಾ ಅಂದ್ರೆ ಲೈಕ್ ನಾವು ಲೈಕ್ ಇವಾಗ ತಗೊಂಡವ್ರು ಕನ್ಫ್ಯೂಸ್ ಆಗಬೇಕು, ಟಾಪ್ ಎಂಡ್ ತಗೊಂಡಿದ್ದೀರಾ ಅಥವಾ ಬೇಸ್ ವೇರಿಯಂಟ್ ತಗೊಂಡಿದ್ದೀರಾ ಅಂತ ಕಂಪ್ಲೀಟ್ಲಿ ಕನ್ಫ್ಯೂಸ್ ಆಗ್ಬಿಡ್ತಾರೆ ಯಾವ ವೆಹಿಕಲ್ ತಗೊಂಡಿದ್ದೀರಾ. ನೀವು ಹಾಗೆ ನೋಡ್ತಾ ಬಂದ್ರೆ ಯಾವ ತುಂಬಾ ವೇರಿಯಂಟ್ ಟು ವೇರಿಯಂಟ್ ಡಿಫ್ರೆನ್ಸಸ್ ಬರೋದಿಲ್ಲ. ಕೆಲವೊಂದು ಕಾಸ್ಮೆಟಿಕ್ ಫೀಚರ್ಸ್ ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಅಂಡ್ ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಫೀಚರ್ಸ್ ಎಂಟ್ರಿ ಲೆವೆಲ್ ಇಂದನೂ ಕೊಟ್ಟಿದ್ದಾರೆ. ಬೇಸಿಕ್ ನೀಡೆಡ್ ಫೀಚರ್ಸ್ ಎಲ್ಲ EX ಇಂದನೂ ಕೂಡ ಅಫೋರ್ಡ್ ಮಾಡ್ತಾ ಬಂದಿದ್ದಾರೆ. ಅಂಡ್ ಇಲ್ಲಿ ನೋಡ್ಬೋದು ನಿಮಗೆ, ಸೊ ನಾನು ಫ್ರಂಟ್ ಅಲ್ಲಿ ಹೇಳ್ದಂಗೆ ಇಲ್ಲೂ ಕೂಡ ಒಂದು ಸ್ಕಿಡ್ ಪ್ಲೇಟ್ ಬರುತ್ತೆ ವಿತ್ ಸಿಲ್ವರ್ ಫಿನಿಶ್ ಅಲ್ಲಿ, ಸಿಲ್ವರ್ ಪೇಂಟೆಡ್ ಫಿನಿಶ್ ಬರುತ್ತೆ. Again reflectors and reverse parking sensors standard across all the variants. Okay, so ella variants allu idu standard feature. Okay, like two parking sensors. Yes. And ಇಲ್ಲಿ ನಿಮಗೆ again so Hyundai will be a success story ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ 391 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಫಸ್ಟ್ ಇನ್ ಸೆಗ್ಮೆಂಟ್. ಓಕೆ, ಸೊ 390 ಬೂಟ್ ಸ್ಪೇಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಕಷ್ಟ ಸಿಗೋದು 391 ಬೂಟ್ ಸ್ಪೇಸ್ ಲೀಟರ್ಸ್. ಸೊ ಅದೊಂದು ಸೂಪರ್ ಅಂತ ಹೇಳ್ಬೋದು, ಯೂನಿಕ್ ಫೀಚರ್ ಕೂಡ ಅನ್ಬೋದು. ಲೈಕ್ ಆರಾಮಾಗಿ ಕುತ್ಕೊಬಹುದು. ಹೌದು, ನೀವು ಈಸಿಲಿ ಏನಾಗುತ್ತೆ ಅಂತ ಇನ್ನೊಂದು ಯುನೀಕ್ ಹುಂಡೈ ಇದೇನು ಅಂತ ಹೇಳಿದ್ರೆ, ಸೊ ಲೋ ಲೋಡಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ನೀವು ವೆನ್ ಯು ಲೋಡಿಂಗ್ ಯುವರ್ ಲಗೇಜ್ ಅಲ್ಲ, ಈಸಿಲಿ ಯು ಕ್ಯಾನ್ ಲೋಡ್ ಈವನ್ ಸ್ಮಾಲ್ ಚಿಲ್ಡ್ರನ್ಸ್ ಆಲ್ಸೋ ಕ್ಯಾನ್ ಲೋಡ್ ದ ಲಗೇಜ್ ಈಸಿಲಿ. ಆ ತರ ಡಿಸೈನ್ ಮಾಡಿರೋಂಥದ್ದು. ಸೊ ಆಮೇಲೆ ಇನ್ನೊಂದು ಫೀಚರ್ಸ್ ಏನಂದ್ರೆ ಲೈಕ್ ಆಟೋಮೆಟಿಕ್ ಆಗಿ ನಿಮಗೆ ಇಲ್ಲಿ ಲೈಟ್ಸ್ ಕೂಡ ಆನ್ ಆಗುತ್ತೆ, ಬೂಟ್ ಲ್ಯಾಂಪ್ ಸಿಗುತ್ತೆ. ಹೌದು, ಸೊ ದಟ್ ಈಸಿಲಿ ದೇ ಕ್ಯಾನ್ ನೈಟ್ ಟೈಮ್ಸ್ ಎಲ್ಲ ನೀವು ಲಗೇಜ್ ಲೋಡ್ ಮಾಡಬೇಕು ಅಂತಂದ್ರೆ ಇನ್ನಿಡಲ್ ಲೈಟ್ ಅಸಿಸ್ಟೆನ್ಸ್, ಹಾಗಾಗಿ ಬೂಟ್ ಲ್ಯಾಂಪ್ ಡಿಫಾಲ್ಟ್ ಆಗಿ ಬರುತ್ತೆ. ಅಂಡ್ ಇಲ್ಲಿ ನೋಡ್ತಾ ಇರಬಹುದು ನೀವು SX ವೇರಿಯಂಟ್ ಅಲ್ಲಿ ನಿಮಗೆ ಪಾರ್ಸೆಲ್ ಟ್ರೇ ಬರುತ್ತೆ. ಇಲ್ಲೂ ಕೂಡ ನೀವು ಸರ್ಟನ್ ಅಮೌಂಟ್ ಆಫ್ ಸೊ ವ್ಯಾನಿಟಿ ಬ್ಯಾಗ್ಸ್ ಆ ಥರ ನಿಮ್ಮ ಸಣ್ಣ ಪುಟ್ಟ ಲಗೇಜ್ ಎಲ್ಲ ಕ್ಯಾರಿ ಮಾಡ್ಬೋದು. ಅಂಡ್ ಒನ್ ಮೋರ್ ಬೆನಿಫಿಟ್ ಏನು ಅಂತಂದ್ರೆ ನಿಮ್ಮ ಎಕ್ಸೆಸ್ ಆಫ್ AC ವೇಸ್ಟ್ ಆಗೋದನ್ನ ಇದು ಅವಾಯ್ಡ್ ಮಾಡುತ್ತೆ.
ಸಿಗುತ್ತೆ. ಓಕೆ ಅಂಡ್ ಇಲ್ಲೂ ಕೂಡ ನೀವೇನಾದ್ರು ಎಕ್ಸ್ಪೆನ್ಸಿವ್ ಥಿಂಗ್ಸ್ ಏನಾದ್ರು ಇಟ್ಟಿದ್ರೆ ನೀವು ಕ್ಲೋಸ್ ಮಾಡಿದಾಗ ಓಕೆ ಈ ಥರ ಆಟೋಮೆಟಿಕ್ ಆಗಿ ವಿಸಿಬಿಲಿಟಿ ಕಡಿಮೆ ಆಗಿರೋದ್ರಿಂದ ಸೇಫ್ಟಿ ಕೂಡ ಅಂತ ಹೇಳ್ಬೋದು. ಸೊ ಓಕೆ ಲೈಕ್ ಏನಾದರೂ ಕ್ಯಾರಿ ಮಾಡ್ತಿದ್ದೆ ಅಂದರೆ ಲೈಕ್ ದಿ ಕಾಂಟ್ ಸಿ ಎವ್ರಿಥಿಂಗ್, ಸೊ ಅದೊಂದು ಖುಷಿ ಅನ್ಬೋದು. ಆ್ಯಂಡ್ ಎಲ್ಲ ಡೋರ್ಸು ನೀವು ನೋಡ್ಬೋದು ಹಾಂ ಹಾಂ ವೈಡ್ ಓಪನಿಂಗ್ ಥರ ಸಿಗುತ್ತೆ ನಿಮ್ಗೆ, ಎಲ್ಲೂ ಕಂಜೆಸ್ಟೆಡ್ ಲೈಕ್ ಏನಂದ್ರೆ ಲೈಕ್ ನಾರ್ಮಲ್ ಯೂಶಲಿ ಏನಾಗುತ್ತೆ ಅಂದ್ರೆ ಡೋರ್ ಓಪನ್ ಮಾಡಿದಾಗ ಲೈಕ್ ಆಫ್ ನನಗೆ ತಲೆಗೆ ಹೊಡೆಯುತ್ತೆ. ಸೊ ಬಟ್ ಇದರಲ್ಲಿ ಏನಿಲ್ಲ, ಲೈಕ್ ಆಲ್ಮೋಸ್ಟ್ ಲೈಕ್ 6 feet ಪೀಪಲ್ ಎಲ್ಲ ಈಸಿಯಾಗಿ ನೋಡಿ. ನಾನು 6.1 ಇದ್ದೀನಿ, ನನಗೂ ಕೂಡ ಎಲ್ಲೂ ಟಚ್ ಆಗೋದಿಲ್ಲ. ಸೊ ಆ ವಿಚಾರದಲ್ಲಿ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಅಂತ. ಹೌದು. ಸೊ ಹಾಗೆ ಸೊ ಇವಾಗ ಎಲ್ಲ ನೋಡಿದ್ಬಿಟ್ಟಿವಿ ಸರ್. ಆಮೇಲೆ ಮೇನ್ ಶಾರ್ಕ್ ಫಿನ್ ಹ್ಯಾಂಡನ ಒಂದು ನೀವು ಮಿಸ್ ಮಾಡಿದ್ರೆ ನೋಡಿ. ಇದು ಶಾರ್ಕ್ ಫಿನ್ ಹ್ಯಾಂಡನ್ ಅಂತ ಕರಿತೀವಿ. ಇದು ಕೂಡ ನಿಮಗೆ ಗ್ಲಾಸಿ ಫಿನಿಶಲ್ಲಿ ಬ್ಲ್ಯಾಕ್ ಫಿನಿಶಲ್ಲಿ ಬರುವಂಥದ್ದು. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ನೀವು ಮೊದಲೆಲ್ಲ ನೀವು ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಸಲ್ಲಿ ನೋಡ್ಬೋದಾಗಿತ್ತು ಈ ಥರ ಫೀಚರ್ಸ್ ಎಲ್ಲ. ಸೊ ಹುಂಡೈ ಕಮ್ಮಿ ವಿತ್ ಆಲ್ಮೋಸ್ಟ್ ಎಲ್ಲ ಕಾರ್ಸಲ್ಲೂ ಈಗ ಈ ಫೀಚರ್ಸ್ ಬರ್ತಾ ಇದೆ. ಅಂಡ್ ಇದನ್ನು ಈ ಪರ್ಟಿಕ್ಯುಲರ್ ವೇರಿಯಂಟಲ್ಲಿ ಸಿಗುತ್ತೆ. ಇದೇನಾಗುತ್ತೆ ಅಂದರೆ ನಿಮ್ಮ FM ಆಗಿರ್ಬೋದು ಅಥವಾ OTT ಓವರ್ ದ ಏರ್ ಅಪ್ಡೇಟ್ಸ್ ಆಗಿರ್ಬೋದು, ಆ ಸಿಗ್ನಲ್ಸ್ ಎಲ್ಲ ಸ್ಟ್ರೆಂತಲ್ಲಿ ತುಂಬ ಈಸಿಯಾಗಿ ಅಬ್ಸರ್ವ್ ಮಾಡುತ್ತೆ. ಇಟ್ ಗಿವ್ಸ್ ಯು ಗುಡ್ ರಿಸಲ್ಟ್ಸ್ ಇನ್ ಸ್ಟೀರಿಯೋ. ಓಕೆ ಸೂಪರ್. ಹಂಗಂದ್ರೆ ಸೊ ಹಾಗೆ ಇಂಟೀರಿಯರ್ಸ್ ಅಲ್ಲಿ ಹೋಗ್ಬಿಡೋಣ, ಯಾಕಂದ್ರೆ ವೆಯ್ಟ್ ಮಾಡ್ತಿದ್ದೀನಿ ಇಂಟೀರಿಯರ್ಸ್ ಫೀಚರ್ಸ್ ಏನಿದೆ. ಪ್ಲೀಸ್ ಸುನಿಲ್ ನೋಡಿ, ಈಗ ನಾನು ಇಂಟೀರಿಯರ್ ಎಲ್ಲ ಡ್ರೈವರ್ ಸೈಡ್ ಇಲ್ಲೇನು ಬರುತ್ತೆ ಎಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಮೊದಲಾಗಿ ಡೋರ್ ಸೈಡಲ್ಲಿ ಹೇಳ್ತಾ ಬಂದರೆ, ಸೊ ಬನ್ನಿ ನೋಡಿ. ಸೊ ಇಲ್ಲಿ ನಿಮ್ಗೆ ಎಲ್ಲ ಮಾಸ್ಟರ್ ಕಂಟ್ರೋಲ್ಸ್ ಇಲ್ಲೇ ಸಿಕ್ಬಿಡುತ್ತೆ. ಸೊ 4 ಡೋರ್ ಪವರ್ ವಿಂಡೋ ಬರುತ್ತೆ. 1 ಟಚ್ ಡ್ರೈವರ್ ಸೈಡ್ ಆಟೋ ಡೌನ್ ಅಂಡ್ ಆಟೋ ಅಪ್ ಮಿರರ್ ಸಿಕ್ಬಿಡುತ್ತೆ ಇಲ್ಲಿ. ಅಂಡ್ ರೇರ್ ಪವರ್ ವಿಂಡೋ, ಸೊ ಆಲ್ ಪವರ್ ವಿಂಡೋ ಲಾಕ್ ಬರುತ್ತೆ ಸೇಫ್ಟಿ ಪರ್ಪಸ್ಗೋಸ್ಕರ. ಅಂಡ್ 1 ಟಚ್ ಆಟೋ ಲಾಕ್ ಅಂಡ್ ಅನ್ಲಾಕ್ ಬರುತ್ತೆ. ಆಟೋ ಫೋಲ್ಡಬಲ್ ಮಿರರ್ಸ್ ಬರುತ್ತೆ. ದಿಸ್ ಯುವರ್ ಕನ್ವೀನಿಯಂಟ್ ಫೀಚರ್ಸ್. ಎಸ್, ಇಲ್ಲಿ ಒಂದು ಸ್ವಿಚ್ ಮುಖಾಂತರ ಮೊದಲು ತರ ಓಲ್ಡ್ ಸ್ಕೂಲ್ ಟೈಪ್ ಅಲ್ಲಿ ಈ ತರ ಏನೋ ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂಡ್ ಇಲ್ಲಿ ನಿಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ನಿಮಗೆ ಜಾಸ್ಟಿಕ್ ಇಲ್ಲ ಸಿಗುತ್ತೆ. ನಿಮಗೆ ಲೆಫ್ಟ್ ಬೇಕು ಅಂದ್ರೆ ಲೆಫ್ಟ್ ಮಿರರ್ ಅಡ್ಜಸ್ಟ್ ಮಾಡ್ಕೊಬಹುದು, ರೈಟ್ ಮಿರರ್ ಬೇಕು ಅಂತಂದ್ರೆ ರೈಟ್ ಮಿರರ್. ಸೊ ಅಕಾರ್ಡಿಂಗ್ ಯುವರ್ ರಿಕ್ವೈರ್ಮೆಂಟ್ ನಿಮ್ಗೆಲ್ಲ ಇಲ್ಲ ಸಿಗುತ್ತೆ. ಅಂಡ್ 4 ಡೋರಲ್ಲಿ ನಿಮಗೆ 1 ಲೀಟರ್ ವಾಟರ್ ಬಾಟಲ್ ಹೋಲ್ಡ್ ಮಾಡೋ ತರ ಕಪ್ ಹೋಲ್ಡರ್ ಸಿಗುತ್ತೆ. ಮತ್ತೆ 4 ಡೋರಲ್ಲಿ ಸ್ಪೀಕರ್ಸ್ ಸಿಗುತ್ತೆ. ಓಕೆ. ಸೊ SX ಇಂದ ಲೈಕ್ EX ಟು SX ಕನೆಕ್ಟ್ ತನಕನೂ ಲೈಕ್ 4 ಡೋರ್ ಪವರ್ ವಿಂಡೋಸ್ ಎಲ್ಲ ಲೈಕ್ ಡಿಫರ್ ಆಗುತ್ತೆ. ನಿಮಗೆ ಎಸ್ ವೇರಿಯಂಟ್ ಇಂದ 4 ಪವರ್ ವಿಂಡೋಸ್ ಸ್ಟ್ಯಾಂಡರ್ಡ್ ಬರುತ್ತೆ. EX ಅಲ್ಲಿ ಆಕ್ಚುಲಿ ನಿಮಗೆ 2 ಪವರ್ ವಿಂಡೋಸ್ ಬರುತ್ತೆ. ಫ್ರಂಟ್ 2 ಪವರ್, ಸಿನ್ಸ್ ಇಟ್ಸ್ ಎ ಫಸ್ಟ್ ವೇರಿಯಂಟ್, ಸೊ ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ರೆಸ್ಟ್ ಆಫ್ ದ ವೇರಿಯಂಟ್ಸ್ ಗಾಟ್ ಆಲ್ ದ ಮೋಸ್ಟ್ ಆಫ್ ದ ಫೀಚರ್ಸ್. ಓಕೆ ಪ್ಲೀಸ್ ಬನ್ನಿ. ಓಕೆ ಸರ್, ಶೋರ್. ಸೊ ಮೇನ್ ಅದನ್ನೇ ವೇಟ್ ಮಾಡ್ತಿದ್ದೀನಿ ಅವಾಗಿಂದ ಇಂಟೀರಿಯರ್ ಫೀಚರ್ಸ್ಗೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನಾನು ಆನ್ ಮಾಡ್ತಾ ಇದ್ದೀನಿ. ಓಕೆ. ಸೊ ನಾನು ಫಸ್ಟೇ ಹೇಳಿದಾಗೆ, ಸೊ ನೋಡಿ ಈ ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ವಿ ಶುಡ್ ಆಸ್ ಎ ಹುಂಡೈ ಎಂಪ್ಲಾಯ್ ನನಗೆ ತುಂಬ ಪ್ರೌಡ್ ಆಗುತ್ತೆ. ಸೊ ಈ ಥರ ನಿಮಗೆ ಕಂಪ್ಲೀಟ್ಲಿ ಡಿಜಿಟಲ್ ಡಿಸ್ಪ್ಲೇ ಎಲ್ಲ ಬಂದು ಪ್ರೀಮಿಯಂ ಸೆಗ್ಮೆಂಟ್ ಕಾಸಲ್ಲಿ ಸಿಗುತ್ತೆ. ಸೊ ನೋಡಿ ಫಸ್ಟ್ ಇನ್ ಸೆಗ್ಮೆಂಟ್ ಈ ಥರ ಸೆಗ್ಮೆಂಟ್ ಕಾರ್ಸಲ್ಲೂ ಕೂಡ ಕಂಪ್ಲೀಟ್ಲಿ ಡಿಜಿಟಲ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಇಟ್ಸ್ ಅಬೌಟ್ 10 inches ಡಿಸ್ಪ್ಲೇ ಬರುತ್ತೆ. ಆ್ಯಂಡ್ ನಿಮಗೆ ಎಲ್ಲ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಸಿಗುತ್ತೆ. ಒಂದು ನಿಮಗೆ ವಾಲ್ಯೂಮ್ ಕಂಟ್ರೋಲ್ ಆಗಿರಬಹುದು ಅಂಥದ್ದು, ಮತ್ತೆ ನಿಮಗೆ ಚಾನಲ್ ಚೇಂಜ್ ಮಾಡೋಂಥದ್ದು, ವಾಯ್ಸ್ ಕಮಾಂಡ್ ಸಿಗುತ್ತೆ, ಮತ್ತೆ ನೀವು ಮಲ್ಟಿಪಲ್ ಮೋಡ್ಸ್ ಆಫ್ ಸೋರ್ಸಸ್ ಸ್ಟೀರಿಯೋ ಚೆಕ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ನಿಮಗೆ ಒನ್ ಆಫ್ ದ ನಿಮಗೆ ಡೋರ್ ಸೆಟ್ಟಿಂಗ್ ಆಗಿರ್ಬೋದು ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಇದೆಲ್ಲ ಸೆಟಪ್ಸ್ ಇಲ್ಲಿ ಬರುತ್ತೆ. ಓಕೆ. ಈವನ್ ಇದಕ್ಕೆ ಕ್ರೂಸ್ ಕಂಟ್ರೋಲ್ ಇದೆ. ಬರುತ್ತೆ ಕ್ರೂಸ್ ಕಂಟ್ರೋಲ್ ಇದೆ. ಅಂಡ್ ಇಲ್ಲಿ ನಿಮಗೆ ಎಸ್ ನೀವು ಹೈವೇ ಎಲ್ಲ ಹೋದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನವೇಡೇಸ್ ಇಟ್ಸ್ ಆನ್ ಟ್ರೆಂಡಿಂಗ್. ಯಾಕಂದ್ರೆ ಲೈಕ್ ಈವನ್ ಮೈಲೇಜ್ ಕೂಡ ಇನ್ಕ್ರೀಸ್ ಆಗುತ್ತೆ. ಚೆನ್ನಾಗಿರುತ್ತೆ. ಹೌದು, ನೀವು ಒಂದು ಪರ್ಟಿಕ್ಯುಲರ್ ಸ್ಪೀಡ್ ನ ಸೆಟ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಗಿವ್ಸ್ ಯು ವೆರಿ ಗುಡ್ ಮೈಲೇಜ್. ಅಂಡ್ ಇಲ್ಲಿ ನಿಮಗೆ ಟಿಲ್ಟಬಲ್ ಸ್ಟೀರಿಂಗ್ ಬರುತ್ತೆ. ಅಕಾರ್ಡಿಂಗ್ ದ ಕಸ್ಟಮರ್ ಹೈಟ್ ಅವರು ಸೊ ದೇ ಕ್ಯಾನ್ ಟಿಲ್ಟ್ ಇಟ್. ಓಕೆ. ಹೈಟ್ ನ ಅಡ್ಜಸ್ಟ್ ಮಾಡ್ಕೊಬಹುದು. ಅಂಡ್ ನಾನು ಹೇಳ್ತಾ ಬಂದೆ ನಿಮ್ಗೆ ಅವಾಗಲೇ. ಸೊ ನೋಡಿ ಇಲ್ಲೂ ಕೂಡ ನಿಮಗೆ ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ಅಕಾರ್ಡಿಂಗ್ ಕಸ್ಟಮರ್ ಹೈಟ್, ಸೊ ಅವರು ಸೀಟ್ ನ ಹೈಟ್ ಮಾಡ್ಕೊಬಹುದು ಡ್ರೈವರ್ ಸೈಡ್ ಮಾತ್ರ. ಸೊ ಅಂಡ್ ಫೀಚರ್ ಅನ್ಬೋದು ಇದು. ಡೆಫಿನೆಟ್ಲಿ ಹೌದು. ಸೊ ಈ ತರದೆಲ್ಲ ಯೂನಿಕ್ ಫೀಚರ್ಸ್ ನಾವು ಕೊಡ್ತೀವಿ. ಪ್ರೀಮಿಯಂ ವೆಹಿಕಲ್ಸ್ ಅಲ್ಲಿ ಆಕ್ಚುಲಿ ಇವೆಲ್ಲ ಇದ್ದಿದ್ದು, ಬಟ್ ಎಂಟ್ರಿ ಲೆವೆಲ್ ಅಲ್ಲಿ ಈ ತರ ಬರ್ತಿದೆ ಅಂದ್ರೆ ಸೂಪರ್ ಅಂತ ಖುಷಿ ಇದೆ. ಕಸ್ಟಮರ್ಸ್ಗೂ ಖುಷಿ ಇದೆ. ನಾವು ಪಾಸ್ಟ್ 1 week ಇಂದ ನಾವು ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ದೇ ಆರ್ ಆಲ್ ವೆರಿ ಹ್ಯಾಪಿ ವಿತ್ ಫೀಚರ್ಸ್ ಅಂಡ್ ಪ್ರೈಸಿಂಗ್ ಪಾರ್ಟ್. ಆ್ಯಂಡ್ ಹಾಗೆ ಹೇಳ್ತಾ ಬಂದರೆ ನಿಮಗೆ ಇಲ್ಲಿ ನಿಮಗೆ ಒಂದು ಹೆಡ್ ಲ್ಯಾಂಪ್ ಅದು ಪೊಸಿಷನಿಂಗ್ ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ. ಅಕಾರ್ಡಿಂಗ್ ಟು ಯುವರ್ ವಿಸಿಬಿಲಿಟಿ ಆ್ಯಂಡ್ ಹೈಟ್ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ದು ಮೋಡ್ಸು ಕೂಡ ಸ್ವಿಚ್ ಕೊಟ್ಟಿದೆ. ಟ್ರಾಕ್ಷನ್ ಕಂಟ್ರೋಲ್ ಖಂಡಿತವಾಗ್ಲೂ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ. ಸೊ ಇಲ್ಲೂ ಕೂಡ ಅದನ್ನು ಸ್ವಿಚ್ ಮಾಡ್ಕೊಬೋದು. ಇನ್ ಕೇಸ್ ನೀವೇನು ರೆಗ್ಯುಲರ್ ರೋಡ್ಸ್ ಎಲ್ಲ ಯೂಸ್ ಮಾಡ್ತಿದ್ರೆ ಅಂದರೆ ಯು ಕ್ಯಾನ್ ಟರ್ನ್ ಇಟ್ ಆಫ್. ನೋಡಿ ಇಲ್ಲಿ ತೋರಿಸ್ತಾ ಇದೆ ಟ್ರಾಕ್ಷನ್ ಆ್ಯಂಡ್ ಸ್ಟೆಬಿಲಿಟಿ ಕಂಟ್ರೋಲ್ ಲಿಮಿಟೆಡ್. ಸೊ ಇದು ನಿಮಗೆ
ಆಪ್ಷನಲ್ ಇದೆ, ನೀವು ಚೆಕ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ಬೆಸ್ಟ್ ಪಾರ್ಟ್ ನೋಡಿ, ಇಲ್ಲಿ ನಿಮಗೆ 3D ಇಮೇಜ್ ಏನು ತೋರಿಸ್ತಾ ಇದೆ, ತುಂಬಾ ಓಪನ್ ಆಗಿದೆ. ನೀವು ಕ್ಲೋಸ್ ಮಾಡಿ ಈಗ, ತುಂಬಾ ಯುನೀಕ್ ಆಗಿ 3D ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಎಕ್ಸಾಕ್ಟ್ ಆಗಿ ಎಷ್ಟು ಕ್ಲೋಸ್ ಮಾಡಿದೀವಿ ಅಂತ ಗೊತ್ತಾಗುತ್ತೆ. ಸೊ ವೈಡ್ ರೇಂಜ್ ಆಫ್ ಓಪನಿಂಗ್ ಡೋರ್ಸ್ ಇರೋದ್ರಿಂದ ಆಲ್ಮೋಸ್ಟ್ ಲೈಕ್ ನಾನು ಅಬ್ಸರ್ವ್ ಮಾಡಿದೆ ಸರ್, ಆಲ್ಮೋಸ್ಟ್ ಲೈಕ್ 90 ಡಿಗ್ರಿ ಓಪನ್ ಆಗುತ್ತೆ. ಹೌದು, ಸೊ ಈಸಿಲಿ ಯು ಕ್ಯಾನ್ ಗೆಟ್ ಔಟ್ ಅಂಡ್ ಗೆಟ್ ಇನ್. ಎಸ್, ಅದೇ ಹೇಳ್ತಾ ಬಂದೆ. ಈಗ ನೋಡಿ, ಏಜ್ಡ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಹತ್ಲಿಕ್ಕೆ ಇಳಿಲಿಕ್ಕೆ ತುಂಬಾ ಈಸಿ. ಬಿಕಾಸ್ ಇಸ್ ಅ ಟಾಲ್ ಬೈ ಡಿಸೈನ್ ಕಾರ್. ನೋಡಿ, ನಾನು 6 ಫೀಟ್ ಇದ್ದೀನಿ. ಸೊ ನನ್ಗೆ ಎಲ್ಲೂ ಟಚ್ ಆಗಲ್ಲ. ಆಲ್ಮೋಸ್ಟ್ ತುಂಬಾ ಸ್ಪೇಸ್ ಇದೆ, ತುಂಬಾ ಸ್ಪೇಸ್ ಇದೆ. ಅಂಡ್ ನೋಡಿ, ಇಲ್ಲಿ ನೋಡೋದಾದ್ರೆ ಈ ಡಿಸೈನ್ಗೆ ಹೇಗೆ ಡಿಸೈನ್ ಮಾಡಿದ್ದಾರೆ, ಆಲ್ಮೋಸ್ಟ್ 100% ರೋಡ್ ಕ್ಲಿಯರೆನ್ಸ್ ಅಂತ ಹೇಳ್ಬೋದು. ನಂಗೆ ಎಲ್ಲೂ ವಿಸಿಬಿಲಿಟಿ ನೋಡಿ, ಅದೇ ಹ್ಯಾಚ್ ಬ್ಯಾಕ್ಸ್ ಅಲ್ಲಿ ನೀವು 7th ಕ್ಲಾಸ್ ಅಲ್ಲಿ ಆದ್ರೆ ಸ್ವಲ್ಪ ನೀವು ಅಂದಾಜ್ ಮೇಲೆ ನೋಡ್ಸ್ಬೇಕಾಗತ್ತೆ ಡಿಸ್ಟೆನ್ಸ್ ಎಲ್ಲ. ಇದ್ರಲ್ಲಿ ಆತರ ಇಲ್ವೇ ಇಲ್ಲ. ಬಂಪು ಟ್ರಾಫಿಕ್ ಅಲ್ಲಿ ಕೂಡ ನಿಮಗೆ 100% ವಿಸಿಬಿಲಿಟಿ ಸಿಗುತ್ತೆ. ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಸೊ ಅದೇ ತರ ನೀವು ಈ ಕಡೆ ಬಂದ್ರೆ, ಸೊ ನಿಮಗೆ TGS ಗೇರ್ ನಾಬ್ ಬರುತ್ತೆ. ಒನ್ ಆಫ್ ದ ಪ್ರೀಮಿಯಂ ಟೈಪ್ ಅಲ್ಲಿ ಕ್ವಾಲಿಟಿ ನಿಮಗೆ ಗೇರ್ ನಾಬ್ ಕೊಟ್ಟಿದ್ದಾನೆ. ಅಂಡ್ ಇಲ್ಲಿ ನಿಮಗೆ 8 ಇಂಚಸ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇಲ್ಲಿ ನಿಮಗೆ ಆಂಡ್ರಾಯ್ಡ್ ಆಟೋ, ಆಪ್ಕಾ ಪ್ಲೇ, ಮಿರರ್ ಲಿಂಕ್, ಹಾಗೆ ನಿಮಗೆ ವಾಯ್ಸ್ ರೆಕಗ್ನಿಷನ್ ಸಿಗುತ್ತೆ. ಅಂಡ್ ಅದೇ ಬ್ಲೂಟೂತ್ ಕನೆಕ್ಟಿವಿಟಿ ವಿತ್ ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಸಿಗುತ್ತೆ. ಯು ಕ್ಯಾನ್ ನೀವು ಯೂಸ್ ಮಾಡ್ಬೋದು ಮಿರರ್ ಲಿಂಕ್ ಮಾಡ್ಕೊಂಡು ಆಂಡ್ರಾಯ್ಡ್ ಆಟೋ ಅಥವಾ ಆಪ್ಕಾ ಪ್ಲೇ ಜೊತೆ. ಯು ಕ್ಯಾನ್ ಯೂಸ್ ಮ್ಯಾಪ್ಸ್, ಸಡನ್ ಅಪ್ಲಿಕೇಶನ್ಸ್ ಎಲ್ಲ ಯೂಸ್ ಮಾಡ್ಬೋದು. ಅಂಡ್ ಅದೇ ತರ ಕೆಳಗಡೆ ಬಂದ್ರೆ ನಿಮಗೆ FATC ಬರುತ್ತೆ, ಫುಲ್ಲಿ ಆಟೋಮ್ಯಾಟಿಕ್ ಟೆಂಪರೇಚರ್ ಕಂಟ್ರೋಲ್ ಅಂತ ಕರಿತೀವಿ. ಅಂಡ್ ಹುಂಡೈಯಲ್ಲಿ ಯುನೀಕ್ ಅಂತಂದ್ರೆ ನೋಡಿ, ಇಲ್ಲಿ ಒಂದು 4 ಲೈನ್ಸ್ ಕಾಣಿಸ್ತಾ ಇದೆ. ಇದನ್ನ ನಾವು ಕ್ಲಸ್ಟರ್ ಇನೇಜರ್ ಅಂತ ಕರಿತೀವಿ. ಸೊ ಬೇರೆ ಯಾವುದೇ ಬ್ರ್ಯಾಂಡ್ ಅಲ್ಲೂ ಅಂದ್ರೆ ಈ ಸೆಗ್ಮೆಂಟ್ ಬ್ರ್ಯಾಂಡ್ಸ್ ಗಳಲ್ಲಿ ನೀವೆಲ್ಲೂ ನೋಡ್ಲಿಕ್ಕೆ ಬರಲ್ಲ. ದಿಸ್ ಇಸ್ ಯುನೀಕ್ ಫೀಚರ್. ಏನಾಗುತ್ತೆ ಅಂದ್ರೆ, ಯೂಶಲಿ ನೀವು ಫಾರ್ ಎಕ್ಸಾಂಪಲ್ ಮಳೆ ಬರ್ತಿದೆ ಅಂತ ಅನ್ಕೊಳ್ಳಿ. ಸೊ ನೀವು ಹೋಗ್ತಾ ಇದ್ರೆ, ಡ್ರೈವ್ ಮಾಡ್ತಾ ಇದ್ರ, AC ನ ಔಟ್ಸೈಡ್ ಸರ್ಕ್ಯುಲೇಷನ್ ಇಡಬೇಕು. ಇಟ್ಟಾಗ ಏನಾಗುತ್ತೆ, ಬ್ಯಾಡ್ ಆರ್ಡರ್ ಏನಾದ್ರು ಆಚೆ ಇದ್ರೆ ಒಳಗಡೆ ಬಂದ್ಬಿಡುತ್ತೆ ಕ್ಯಾಬಿನ್ ಒಳಗಡೆ. ಯು ಕೆನಾಟ್ ಸಿಟ್ ಪ್ರಾಪರ್ಲಿ ಇನ್ಸೈಡ್. ಈ ಪರ್ಟಿಕ್ಯುಲರ್ ಫೀಚರ್ ಅದಕ್ಕೆ ಕೊಟ್ಟಿರೋದು. ಔಟ್ಸೈಡ್ ಸರ್ಕ್ಯುಲೇಷನ್ ಇಟ್ಟಾಗ ಆ ಬ್ಯಾಡ್ ಆರ್ಡರ್ನೆಲ್ಲ ಫಿಲ್ಟರ್ ಮಾಡಿ ಆಲ್ಮೋಸ್ಟ್ 80 to 85% ಇಟ್ ಟ್ರೈಸ್ ಟು ಗಿವ್ ಯು ಗುಡ್ ಏರ್ ಟು ಅಮೌಂಟ್ ಆಫ್ ಏರ್ ಟು ಕ್ಯಾಬಿನ್. ಸೂಪರ್. ಹಂಗಂದ್ರೆ ಇದೊಂದು ಆಡೆಡ್ ಅಡ್ವಾಂಟೇಜ್ ಅನ್ಬೋದು. ಮೊದಲಿನ ತುಂಬಾ ದಿನದಿಂದನೂ ಇದೆ, ತುಂಬಾ ಜನಗಳಿಗೆ ಗೊತ್ತಿಲ್ಲ ಅಷ್ಟೇ. ತುಂಬಾ ಚಿಕ್ಕ ಫೀಚರ್ಸ್ ತುಂಬಾ ದೊಡ್ಡ ಮ್ಯಾಟರ್ ಮಾಡುತ್ತೆ. ಹೌದು. ಸೊ ಅದೇ ತರ ಸುನಿಲ್ ನೋಡಿ, ಇಲ್ಲಿ ನಿಮಗೆ ಮ್ಯಾಪ್ ಲಾಂಪ್ಸ್ ಎಲ್ಲ ಸಿಗುತ್ತೆ. ಸೊ ಇಲ್ಲೂ ಕೂಡ ಸ್ವಿಚ್ ಮಾಡ್ಕೋಬಹುದು. ಅಂಡ್ ಅಕಾರ್ಡಿಂಗ್ಲಿ ಇಲ್ಲೂ ಕೂಡ ಡೈರೆಕ್ಟ್ ಆಗಿ ಸ್ವಿಚ್ ಮಾಡ್ಬೋದು. ಅಂಡ್ ಬೆಸ್ಟ್ ಪಾರ್ಟ್ ಅಂತ ಹೇಳಿದ್ರೆ, ಎಸ್, ಎಲೆಕ್ಟ್ರಿಕ್ ಸನ್ ರೂಫ್ ಬರುತ್ತೆ. ಫಸ್ಟ್ ಇನ್ ಸೆಗ್ಮೆಂಟ್ ದಟ್ ಟು ವಿತಿನ್ 10 lakh ಬಜೆಟ್ ಅಲ್ಲಿ, ಅದು SUV ಕಾರ್ ಅಲ್ಲಿ. ನೋಬಡಿ ಕ್ಯಾನ್ ಎಕ್ಸ್ಪೆಕ್ಟ್. ಇದೇ ಮೇನ್ ಆಡೆಡ್ ಅಡ್ವಾಂಟೇಜ್ ಅನ್ಬೋದು. ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಸನ್ ರೂಫ್ಗೆ ಈ ಬಜೆಟ್ ಅಲ್ಲಿ ವಿತ್ ಸನ್ ರೂಫ್ ಇರೋ ಬೈಕಲ್ಲಿ ಯಾವುದು ಬರಲ್ಲ ಅಂತ ಅನ್ಕೊಂಡಿರಲಿಲ್ಲ. ಬಟ್ ಇದು ಬಂದಿದೆ. ಸೊ ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ನಮಗಂತೂ ತುಂಬಾ ಖುಷಿ ಆಗಿದೆ. ಕಸ್ಟಮರ್ಸ್ ಎಷ್ಟು ಖುಷಿ ಪಡ್ತಾರೆ, ನಾವು ಅಷ್ಟೇ ಖುಷಿ ಪಡ್ತಾ ಇದೀವಿ. ಬಿಕಾಸ್ ಸೊ ಎಲ್ಲಾ ಸೆಗ್ಮೆಂಟ್ ಕಸ್ಟಮರ್ಸ್ಗೂ ಎಲ್ಲಾ ತರ ಫೀಚರ್ಸ್ ಕೊಡಬೇಕು ಅನ್ನೋದು ಹುಂಡೈ ತರ. ಸೊ ದೇ ಕಮ್ ಅಪ್ ವಿತ್ ನ್ಯೂ ಐಡಿಯಾ, ನ್ಯೂ ಪ್ರಾಡಕ್ಟ್, ದೇ ಆರ್ ಗಿವಿಂಗ್ ಇಟ್. ಸೊ ನಮ್ಮಂತ ಎಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ ಕೂಡ ತಗೊಬಹುದು. ಸೊ ಲೈಕ್ ಮಿಡ್ಲ್ ಕ್ಲಾಸ್ ಪೀಪಲ್ ಕೂಡ ಈ ಸನ್ ರೂಫ್ ಇರೋ ವೆಹಿಕಲ್ ಕೂಡ ತಗೊಬಹುದು ಅಂತ ಆರಾಮಾಗಿ ಹುಂಡೈ ಅವರು ತರಿಸ್ಕೊಂಡಿದ್ದಾರೆ. ಅದೊಂದು ಖುಷಿ ಅನ್ಬೋದು. ಹೌದು. ಅದೇ ತರ ನೀವು ಇಲ್ಲಿ ಕೂಡ ನಿಮಗೆ ರೇರ್ ರೆಸಿಡೆಂಟ್ ಸಿಗುತ್ತೆ ಸೆಂಟ್ರಲ್ ಕಂಪಾರ್ಟ್ಮೆಂಟ್ ಅಲ್ಲಿ. ಸೊ ಹಿಂದೆ ಕೂಡ ಕೂತಿರೋರು ದೇ ಆಲ್ಸೋ ಕ್ಯಾನ್ ಕಂಟ್ರೋಲ್ ಅಸೆಸ್ ಮಾಡ್ಕೊಬಹುದು. ಇದನ್ನ ಫ್ಯಾನ್ ಸ್ಪೀಡ್ ಎಲ್ಲ ಕಂಟ್ರೋಲ್ ಮಾಡಬಹುದು. ಸೊ ಯೂನಿಫಾರ್ಮ್ ಕೂಲಿಂಗ್ ಒಳಗಡೆ ಇಮಿಡಿಯೇಟ್ ಆಗಿ AC ಕೂಲಿಂಗ್ ಆಗೋದು. ಸೊ ಈ ಪ್ಯಾಸೆಂಜರ್, ರೇರ್ ಪ್ಯಾಸೆಂಜರ್ಸ್ ಕೂಡ ದೇ ಆರ್ ಕಂಫರ್ಟಬಲ್. ಓಕೆ. ಸೊ ಮೇನ್ ಅದು ಕೂಡ ಆಲ್ಮೋಸ್ಟ್ ಲೈಕ್ ಒಂದು ಫ್ಯಾಮಿಲಿ ಅಂದ್ರೆ ಲೈಕ್ ದೇ ನೀಡ್ ಈವನ್ ದೇ ನೀಡ್ ರೇರ್ AC ಕೂಡ ಅವ್ರಿಗೂ ಆಗ್ತಾ ಇರುತ್ತೆ. ಯಾಕಂದ್ರೆ ಫ್ರಂಟ್ ಅಲ್ಲಿ ಇದ್ರೆ ಮಾತ್ರ ಫ್ರಂಟ್ ಅಲ್ಲಿ ಯೂಟಿಲೈಸ್ ಆಗುತ್ತೆ. ಸೊ ರೇರ್ ಇದ್ರೆ ಸೊ ದಟ್ ದೇ ಕ್ಯಾನ್ ಆಲ್ಸೋ ಬಿ ಕೂಲ್ ಅಂತ. ಅಂಡ್ ಇದರಲ್ಲಿ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಬರುತ್ತೆ. ಅದೇ ತರ ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್ ಬರುತ್ತೆ. ಸೊ ಹಿಲ್ ಅಸಿಸ್ಟ್ ಕಂಟ್ರೋಲ್ ಕೂಡ ಸಿಗುತ್ತೆ. ಸೊ ಈ ತರ ಸೇಫ್ಟಿ ಆಡೆಡ್ ಫೀಚರ್ಸ್ ಅಲ್ಲಿ ಎಲ್ಲ ಇದೆ. ನೀವು ನೇಮ್ ದ ಫೀಚರ್, ಎವ್ರಿಥಿಂಗ್ ಇಸ್ ದೇರ್ ಇನ್ ಎಕ್ಸ್ಟರ್. ಎಕ್ಸ್ಟರ್ ಇಸ್ ದ ರೂಲರ್ ನಾವು. ಆಲ್ವೇಸ್ ಇಟ್ ವಿಲ್ ರೂಲ್ ದಿ ಮಾರ್ಕೆಟ್ ನೌ ಫ್ರಮ್ ನೌ ಆನ್. ಇದು ನೋಡಿ, ಸೊ ಇಲ್ಲಿ ಯುನೀಕ್ ಟೈಪ್ ಆಫ್ ನೀವು AC ವೆಂಟ್ಸ್ ನ ನೋಡಬಹುದು. ಇಟ್ಸ್ ಇನ್ಸ್ಪೈರ್ಡ್ ಬೈ ಫ್ಲೈಟ್ ಟರ್ಬೈನ್ಸ್ ಅಲ್ಲಿ. ಫ್ಲೈಟ್ ಟರ್ಬೈನ್ಸ್ ನೋಡಿದ್ರಲ್ಲ, ಸೊ ಅಲ್ಲಿ ಇನ್ಸ್ಪೈರ್ಡ್ ಆಗಿ ಮಾಡಿರುವಂತದ್ದು. ಅಂಡ್ ನೀವು ಹಿಂದೆ ನಮ್ದು ಸ್ಯಾಂಟ್ರೋ ಕೂಡ ಫಸ್ಟ್ ಸ್ಯಾಂಟ್ರೋ ಬಂದಿದ್ದು ಇದೇ ತರದ್ದು, ಇದೇ ಬರ್ತದೆ. ನಾವು ವಿ ನೀಡ್ ಟು ಕೀಪ್ ಅಪ್ ದ ಓಲ್ಡ್ ಥಿಂಗ್, ನಮ್ಮ ಲೆಜೆಂಡರಿ ಕಾರ್ದು ಅದನ್ನ ಇಟ್ಕೊಬೇಕು ಅಂತ ಹೇಳಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದೀವಿ. ಅಂಡ್ ಇಲ್ಲಿ ನೋಡಿ, ನಿಮಗೆ USB ಪೋರ್ಟ್ ಸಿಗುತ್ತೆ. ಅದೇ ತರ ನಿಮಗೆ C-ಪಿನ್ ಪೋರ್ಟ್ ಕೂಡ ಸಿಗುತ್ತೆ. ಇದು 12 ವೋಲ್ಟ್ ಪವರ್ ಔಟ್ ಚಾರ್ಜರ್ ಸಿಗುತ್ತೆ. ಸೊ ಇಲ್ಲಿ ಓಪನ್ ಮಾಡ್ಕೊಂಡು ನೀವು ಯೂಸ್ ಮಾಡಿ. ಸೊ ಇಲ್ಲಿ ಕೂಡ ಯೂಸ್ ಮಾಡ್ಕೊಬಹುದು. ಹೌದು. ಅಲ್ಲಿ ಈ ಪ್ಲೇಸ್ ಅಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರ್ ಸಿಗುತ್ತೆ. ಸೊ ವೈರ್ಲೆಸ್ ಕೂಡ ಈಸಿಯಾಗಿ ಮಾಡ್ಕೊಬಹುದು. ಸೊ ಸೂಪರ್. ಅದೊಂದು ಆಡೆಡ್ ಅಡ್ವಾಂಟೇಜ್ ಅನ್ಬೋದು. ಹೌದು.
ಸೊ ಇಂಜಿನ್ ಬಗ್ಗೆ ಏನು ಹೇಳಂಗಿಲ್ಲ, ಲೈಕ್ 1.2 ಲೀಟರ್ ಇಂಜಿನ್, ಅದು ಕಪ್ಪ ಇಂಜಿನ್ ಅಲ್ಲ ಸರ್ ಇದು? ಸರ್ 1.2 ಲೀಟರ್ ಕಪ್ಪ ಇಂಜಿನ್ ಬರುತ್ತೆ, ನ್ಯಾಚುರಲ್ ಆಸ್ಪಿರೇಟ್ ಇಂಜಿನ್, 4 ಸಿಲಿಂಡರ್ 16 valves. ಇಟ್ ಗಿವ್ಸ್ ಯು ಗುಡ್ ಡ್ರೈವಿಂಗ್ ಕಂಫರ್ಟ್, ಪರ್ಫಾರ್ಮೆನ್ಸ್ ಅಂಡ್ ಮೈಲೇಜ್ ಆಸ್ ವೆಲ್. ಓಕೆ. ಸೊ ನೀವು ಗಾಡಿ ಓಡಿಸ್ಬೇಕಾದ್ರೆ ನೋಡಿ, ಈಗ ನೀವು ಕಾರಲ್ಲಿ ಕೂತಿದ್ರ ನಿಮಗೆ ಗೊತ್ತೇ ಆಗ್ತಿಲ್ಲ ಗಾಡಿ ಆನ್ ಆಗಿದೆ ಅಂತ. ಸೊ ಅಷ್ಟು ಸ್ಮೂತ್ ಇರುತ್ತೆ, ನಾಯ್ಸ್, ವೈಬ್ರೇಷನ್, ಹಾರ್ಶ್ನೆಸ್ ಎಲ್ಲ ನಿಮಗೆ ಗೊತ್ತೇ ಆಗೋದಿಲ್ಲ. ಓಕೆ. ಸೊ ಹಂಗಾದ್ರೆ ಪೀಸ್ ಆಗಿ ಯಾರಾದರೂ ಈ ಸೆಗ್ಮೆಂಟ್ ಅಲ್ಲಿ ನೋಡ್ತಿರೋರು ದಯವಿಟ್ಟು ನಿಯರೆಸ್ಟ್ ಟ್ರೆಂಡೆಡ್ ಹುಂಡೈ ಅಥವಾ ಎಲ್ಲಿದೆಯೋ ಅಲ್ಲೇ ಹೋಗಿ ತಗೊಳ್ಳಿ, ಯಾಕಂದ್ರೆ ಆಫರ್ಸ್ ಎಲ್ಲ ಕೆಲವೊಂದು ನಡೀತಾ ಇದೆ. ಸೊ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಬೋದು ಅಂತ ಹೇಳ್ಬೋದು. ಸೊ ಸರ್ ಹಾಗೆ ಬ್ಯಾಕ್ ಸೈಡ್, ಯಾಕಂದ್ರೆ ಮೇನ್ ಫ್ರಂಟ್ ಅಂದ್ರೆ ಲೆಗ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ. ಸೊ ಒಂದ್ಸತಿ ಬ್ಯಾಕ್ ಸೈಡ್ ಕುತ್ಕೊಂಡೆ ಸೊ ಎಷ್ಟು ಲೆಗ್ ಸ್ಪೇಸ್ ಇದೆ ಅಥವಾ ಲೆಗ್ ರೂಮ್ ಇದೆ ಅಂತ ಅದು ಕೂಡ ಶ್ಯೂರ್ ಆಗಿ ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು. ಅದೇ ತರ ಇಲ್ಲಿ ನಿಮ್ಗೆ ಆಟೋಮ್ಯಾಟಿಕ್ ತಗೊಂಡ್ರೆ ಪ್ಯಾಡಲ್ ಶಿಫ್ಟರ್ಸ್, ಹೌದೌದು, ಈ ಪ್ಯಾಡಲ್ ಶಿಫ್ಟರ್ಸ್ ಎಲ್ಲ ನಿಮಗೆ ಗೊತ್ತು, ಪ್ರೀಮಿಯಂ ಸೆಗ್ಮೆಂಟ್ ಸ್ಪೋರ್ಟಿ ಕಾರ್ಸ್ ಅಲ್ಲಿ ಸಿಗುತ್ತೆ, ಬಟ್ ಇದರಲ್ಲಿ ಸಿಗುತ್ತೆ. ಸೊ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ಕೂಡ ನಿಮಗೆ ಒಂದು ಕ್ಲಿಪ್ ಕೂಡ ಹಾಕ್ತಿರ್ತೀನಿ ನೋಡಿ. ಅಂಡ್ ಸ್ಪೋರ್ಟಿ ಮೆಟಲ್ ಪೆಡಲ್ ಸಿಗುತ್ತೆ ಇಫ್ ಯು ವಾಂಟ್ ಟು ಗೋ ವಿತ್ ಆಟೋಮ್ಯಾಟಿಕ್. ಈ ತರ ರೆಗ್ಯುಲರ್ ರಬ್ಬರ್ ಪೆಡಲ್ಸ್ ಬಿಡೋದಿಲ್ಲ, ಸ್ಪೋರ್ಟಿ ಮೆಟಲ್ ಪೆಡಲ್ಸ್ ಬರುತ್ತೆ. ಹೌದೌದು. ಸೊ ಅದೊಂದು ಲುಕ್ ವೈಸ್ ಸಕ್ಕತ್ತಾಗಿ ಕಾಣಿಸುತ್ತೆ ಅದು ಇಂಟೀರಿಯರ್ಸ್ ಅಲ್ಲಿ. ಇದು ಸೆಕೆಂಡರಿ ರೋ. ಸೊ ಮಸ್ತ್ ಇದೆ ಸರ್, ಹೇಗಿದೆ ಲೆಗ್ ರೂಮ್? ಸಕ್ಕತ್ತಾಗಿದೆ. ಸೊ ನಾನು ಹೇಳ್ದಂಗೆ ಆಲ್ಮೋಸ್ಟ್ ಲೈಕ್ ಒಂದು ಹಾಫ್ ಫೀಟ್ ಫ್ರಂಟ್ ಅಲ್ಲಿ ಆರಾಮಾಗಿದೆ. ನಾನು ನೋಡಿ, ನಾನು 6 ಫೀಟ್ ಇದ್ದೀನಿ. ಸೊ ಶೋಲ್ಡರ್ ರೂಮ್ ಚೆನ್ನಾಗಿದೆ, ಹೆಡ್ ರೂಮ್ ನೋಡಿ, ದಿಸ್ ದ ಬೆಸ್ಟ್ ಪಾರ್ಟ್. ನಿಮ್ಮ ಮನೇಲಿ ಯಾರಾದ್ರೂ ವಯಸ್ಸಾದವರು ಇದ್ರೆ, ಅಜ್ಜ ಅಜ್ಜಿ ಅಂದ್ರಿದ್ರೆ ಅವ್ರಿಗೆಲ್ಲ ಹತ್ತೋದಕ್ಕೆ ಇಳಿಯೋದಕ್ಕೆ ತುಂಬಾ ಈಸಿ ಇದೆ, ಕಂಫರ್ಟಬಲ್ ಆಗಿ ಕುತ್ಕೊಬಹುದು. ನೀವು ಲಾಂಗ್ ಡ್ರೈವ್ಸ್, ರೆಗ್ಯುಲರ್ ಟ್ರಿಪ್ಸ್ ಎಲ್ಲ ಪ್ಲಾನ್ ಮಾಡ್ತಿರೋದು ದಿಸ್ ದ ಬೆಸ್ಟ್ ಥಿಂಗ್. ಅಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಬೆಸ್ಟ್ ಕೂಡ ಅನ್ಬೋದು, ಯಾಕಂದ್ರೆ ನಮ್ಮ ಪರ್ಸನಲ್ ಹೇಳ್ಬೇಕಂದ್ರೆ ಆರಾಮಾಗಿ ಒಳ್ಳೆ ಲೆಗ್ ಸ್ಪೇಸ್ ಇದೆ, ಲೆಗ್ ರೂಮ್ಸ್ ಇದೆ, ಆಮೇಲೆ ಹೆಡ್ ರೂಮ್ಸ್ ಕೂಡ ಚೆನ್ನಾಗಿದೆ. ಸೊ ಈ ಸೆಗ್ಮೆಂಟ್ ಅಲ್ಲಿ ಈ ಪ್ರೈಸಿಂಗ್ ಅಲ್ಲಿ ಇರೋದಂತ ಒಂದು ಆಡೆಡ್ ಅಡ್ವಾಂಟೇಜ್ ಕೂಡ ಅನ್ಬೋದು ಹುಂಡೈಗೆ. ಅಂಡ್ ಅದೇ ತರ ನಿಮಗೆ ಇಲ್ಲಿ ನಿಮಗೆ ಹೆಡ್ ರೆಸ್ಟ್ ಅಡ್ಜಸ್ಟಬಲ್ ಸಿಗುತ್ತೆ. ಅಂಡ್ ಸೊ ಈವನ್ ದೇ ಕ್ಯಾನ್ ಆರಾಮ್ಸೆ ದೇ ಕ್ಯಾನ್ ಸ್ಲೀಪ್ ಆಲ್ಸೋ. See, depends on their height, they can adjust the head rest. So ಲಾಂಗ್ ಜರ್ನಿಲೆಲ್ಲ ತುಂಬಾ ರೆಸ್ಟ್ ಪೀಸ್ಫುಲ್ ಆಗಿ ನೀವು ಮಲ್ಕೊಂಡು ಜರ್ನಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅದೇ ತರ ನಿಮಗೆ ಹುಂಡೈಯಲ್ಲಿ ನೋಡಿ 3 point ಸೀಟ್ ಬೆಲ್ಟ್ಸ್ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ. 3 point ಬರುತ್ತೆ. Yes, okay, okay. So even for the center person also they have provided the seat belt protection and control. So ಅದೇ ತರ ನಿಮಗೆ ಐಸೋಫಿಕ್ಸ್ ಫೀಚರ್ಸ್ ಬರುತ್ತೆ. ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡ್ ಆಫ್ ಫಿಕ್ಸಿಂಗ್ ಸೀಟ್ಸ್ ಅಂತ ಹೇಳಿ, ನೀವು ಚೈಲ್ಡ್ ಮಕ್ಕಳದು ಆಂಕರ್ ಸೀಟ್ಸ್ ಎಲ್ಲ ಬಂದ್ರೆ ಆರಾಮ್ಲಿ ಫಿಕ್ಸ್ ಇಟ್ ಅಂಡ್ ಯು ಕ್ಯಾನ್ ಯೂಸ್ ಇಟ್. ಸೂಪರ್ ಆಗಿದೆ ಅದು ಕೂಡ. ಸೊ ಇಲ್ಲಿಂದ ವ್ಯೂ ಕೂಡ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ, ಇದನ್ನ ನಿಮಗೆ IPS ಡಿಸ್ಪ್ಲೇ ಅಂತ ಕರಿತೀವಿ ಈ ಪರ್ಟಿಕ್ಯುಲರ್ ವೇರಿಯಂಟ್ ಅಲ್ಲಿ. ಇನ್ಪ್ಲೇನ್ ಸ್ವಿಚಿಂಗ್ ಅಂತ ಹೇಳಿ ಟಿಲ್ 180 ಡಿಗ್ರಿ ವರ್ಗು ಒಂಚೂರು ಕೂಡ ನಿಮಗೆ ಆ ಡಿಸ್ಪ್ಲೇ ಕ್ಲಾರಿಟಿ ಗ್ಲೇರ್ ಆಗಲ್ಲ, ಕ್ಲಿಯರ್ ವಿಸಿಬಿಲಿಟಿ ಸಿಗುತ್ತೆ. ಟಾಪ್ ಎಂಡ್ ವೇರಿಯಂಟ್ ಹೋದ್ರೆ HD ಡಿಸ್ಪ್ಲೇ ಸಿಗುತ್ತೆ. ಸೊ SXO ಮತ್ತೆ SXO ಕನೆಕ್ಟ್ ಅಲ್ಲಿ ನಿಮಗೆ HD ಡಿಸ್ಪ್ಲೇ ಸಿಗುತ್ತೆ. ಸೊ ಈ ವ್ಯೂನೇ ಚೆನ್ನಾಗಿ ಕಾಣುತ್ತೆ. ಅಂಡ್ ಇಲ್ಲಿ ನೋಡಿ, ಇದೊಂದು ಒನ್ ಮೋರ್ ಪಾಯಿಂಟ್, ನೀವು ಇಲ್ಲಿ ಕೂತ್ರೆ ಇಲ್ಲಿಂದ ಇಲ್ಲಿವರೆಗೂ ತುಂಬಾ ಸ್ಪೇಷಿಯಸ್ ಆಗಿ ನೀವು ಎಂಟೈರ್ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಏನಾದ್ರು ವೆಸ್ಟರ್ನ್ ಘಾಟ್ಸ್ ಏನಾದ್ರು ಹೋಗ್ತಿದ್ದೀನಿ ಅಂದ್ರೆ ಯಾರಾಗಲೂ ಕ್ಲೀನ್ ಆಗಿ ವ್ಯೂ ಮಾಡಕ್ಕೂ ಸಕ್ಕತ್ತಾಗಿರುತ್ತೆ. ನಿಮಗೆ ಬ್ಲಾಗರ್ ತುಂಬಾ ಈಸಿ ಆಗುತ್ತೆ, ಫುಲ್ ಕಂಪ್ಲೀಟ್ ಆಗಿ ಮಾಡಕ್ಕೆ. ಸೊ ದಟ್ ಈಸಿಯಾಗಿ. ಸೊ ಆಮೇಲೆ ಇನ್ನೊಂದು ಏನಂದ್ರೆ ಲೈಕ್ ನನ್ನ ಹೈಟ್ ಕರೆಕ್ಟಾಗಿ ಡೋರ್ ಇದೆ, ಸೊ ದಟ್ ಐ ಕ್ಯಾನ್ ಈಸಿಲಿ ರೀಚ್ ಯೂಸ್ ಆಗುತ್ತೆ. ಆಮೇಲೆ ಆರಾಮಾಗಿ ಸೀಟಿಂಗ್ ಕೆಪಾಸಿಟಿ ಚೆನ್ನಾಗಿದೆ. ಆಮೇಲೆ ಈವನ್ ಥೈಸ್ ಕೂಡ ಪೇನ್ ಬರಲ್ಲ. ಲೈಕ್ ಸೊ ದೀಸ್ ಆರ್ ಥೈ ಸಪೋರ್ಟೆಡ್ ಸೀಟ್ಸ್ ಅಂತ ಕರಿತೀವಿ. ನೋಡಿ, ನಾವೀಗ ಕುತ್ಕೊಂಡ್ರೆ ನಿಮ್ಮ ಎಂಟೈರ್ ಥೈಗೆ ನಿಮಗೆ ಸಪೋರ್ಟ್ ಕೊಡೋದ್ರಿಂದ ನೀವು ಲಾಂಗರ್ ಜರ್ನೀಸ್ ಮಾಡಿ 800,000 ಕಿಲೋಮೀಟರ್ಸ್ ರೌಂಡ್ ಟ್ರಿಪ್ ಮಾಡಿದ್ರು ನಿಮಗೆ ಟೈರ್ಡ್ನೆಸ್ ಆಗಲಿ ಗಿಡ್ಡಿನೆಸ್ ಆಗಲಿ ಬರೋದಿಲ್ಲ. ಹ್ಯುಂಡೈ ಸ್ಪೆಷಾಲಿಟಿ ಇದು. ಗೋ ವಿತ್ ಎನಿ ಹ್ಯುಂಡೈ ಕಾರ್ಸ್, ನಿಮಗೆಲ್ಲ ಥೈ ಸಪೋರ್ಟೆಡ್ ಸೀಟ್ಸೇ ಬರುತ್ತೆ. ಅಂಡ್ ಅದೇ ತರ ಎಕ್ಸ್ಟರ್ನಲ್ ಕೊಟ್ಟಿದ್ದಾರೆ, ದಟ್ ಗಿವ್ಸ್ ಯು ವೆರಿ ಗುಡ್ ಕಂಫರ್ಟ್. ಎಕ್ಸಾಕ್ಟ್ಲಿ. ಅಂಡ್ ಲೈಕ್ ಈವನ್ ಯಾರಾದ್ರೂ ಇನ್ನೊಬ್ರು ಬಂದು ಕುತ್ಕೊಂಡ್ರು ಕಂಫರ್ಟಬಲ್ ಕೂರ್ಬೋದು. ಸೊ ಲೈಕ್ ಫ್ರಂಟ್ ಅಲ್ಲಿ ಕೂಡ ಆರಾಮಾಗಿ ಸಕ್ಕದಾಗಿದೆ, ಸ್ಪೇಸ್ ಇದೆ. ಮತ್ತೆ ಇಲ್ಲೂ ಕೂಡ ನಿಮಗೆ ರೇರ್ ನಿಮ್ಮ ಗೋಪ್ರೋ ಎಲ್ಲ ಚಾರ್ಜ್ ಮಾಡ್ಕೊಳ್ಬೇಕು ಅಂತಂದ್ರೆ 12 ವೋಲ್ಟ್ ಪವರ್ ಔಟ್ಲೆಟ್ ಚಾರ್ಜರ್ ಇಲ್ಲೂ ಕೂಡ ಬರುತ್ತೆ. ಸೊ ಓವರ್ ಆಲ್ ಇಟ್ಸ್ ಎ ಬೆಸ್ಟ್ ಸೆಗ್ಮೆಂಟ್ ಕಾರ್, ಗುಡ್ ಪ್ಯಾಕೇಜ್. ಒಂದು ಪ್ಯಾಕೇಜ್ ಅಲ್ಲಿ ಲೈಕ್ ಆಲ್ಮೋಸ್ಟ್ ಲೈಕ್ ನಿಮಗೆ ಒಂದು ಫುಲ್ಲಿ ಪ್ಯಾಕ್ಡ್ ಆಗಿ ಬರುತ್ತೆ ವೆಹಿಕಲ್ ಅನ್ಬೋದು. ಎಸ್. ಅಂಡ್ ಇಲ್ಲಿ ನಿಮಗೆ ರೇರ್ ಡೋರ್ ಅಲ್ಲಿ ಡ್ರೈವರ್ ಸೈಡ್, ಕೋ ಡ್ರೈವರ್ ಸೈಡ್ ಏನಿದೆಲ್ಲ, ಇಲ್ಲೂ ಕೂಡ ಬ್ಯಾಕ್ ಪಾಕೆಟ್ ಸಿಗುತ್ತೆ. ಯು ಕ್ಯಾನ್ ಕ್ಯಾರಿ ಸಮ್ ಮ್ಯಾಗಝೀನ್ಸ್, ಎನಿ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಆರಾಮಾಗಿ ಯು ಕ್ಯಾನ್. ಸೊ ಈಸಿಲಿ ಡೋರ್ ಹ್ಯಾಂಡಲ್ ಸಿಗುತ್ತೆ. ಅಂಡ್ ನಿಮಗೆ ನಿಮ್ಮ ಹುಕ್ ನೆಟ್ ಸಿಗುತ್ತೆ ಟು ಹೋಲ್ಡ್ ಯುವರ್ ಬ್ಲೇಸಸ್, ಎನಿ ಕೈಂಡ್ ಆಫ್ ಕ್ಲಾತ್ಸ್. ಸೊ ಇಷ್ಟೆಲ್ಲ ಆ್ಯಡೆಡ್ ಅಡ್ವಾಂಟೇಜ್ ಇರೋ ವೆಹಿಕಲ್ಲು. ಸೊ ಎಕ್ಸ್ಟೀರಿಯರ್ ಹೋಗ್ಬಿಟ್ಟು ಪ್ರೈಸಸ್ ಏನಾಗುತ್ತೆ? 9,90,000 ಈ ಕಾರ್. ಸೀರಿಯಸ್ಲಿ ಗೆಸ್ಸೇ ಮಾಡೋಕ್ಕಾಗಲ್ಲ. ನಾನು ಕೂಡ ಸ್ಟಾರ್ಟಿಂಗ್ ಅದೇ ಥರ ಅನ್ಕೊಂಡೆ. ಜಸ್ಟ್ 9,90,000 ಆನ್ ರೋಡ್ ಹೇಳ್ತಾರೆ. ಆನ್ ರೋಡ್ ಸರ್. ಸೊ ನಾನು ಎಕ್ಸ್ ಶೋರೂಮ್ ಪ್ರೈಸ್ ಅನ್ಕೊಂಡೆ ಸರ್. ಡೆಫಿನೆಟ್ಲಿ ಇಟ್ಸ್ ಆನ್ ರೋಡ್ ಪ್ರೈಸ್. ಆನ್ ರೋಡ್ 9,90,000 ಇಷ್ಟೆಲ್ಲ ಫೀಚರ್ಸ್ ಬರುವಂತ AC ಕಾರ್ನ ಕೊಡ್ತೀನಿ ಸರ್. ಚಿಂದಿ ಸರ್, ಸೀರಿಯಸ್ಲಿ ಯಾರು ಅನ್ಕೊಂಡಿರ್ಲಿಲ್ಲ ನಾವು ಈ ಪ್ರೈಸಿಂಗ್ ಅಲ್ಲಿ ಬರುತ್ತೆ ಅಂತ ವೆಹಿಕಲ್.
ಸೊ ಆಲ್ಮೋಸ್ಟ್ ನೀವು ಎಕ್ಸ್ಟ್ರಾ ಪ್ರೈಸ್ 9 ಲ್ಯಾಕ್ ಹೇಳ್ತಾ ಇದ್ದೀರಾ, ಸೊ ಆಲ್ಮೋಸ್ಟ್ ಲೈಕ್ ಟಾಪ್ ಎಂಡ್ ಒಂದು 12 ಲ್ಯಾಕ್ಸ್ ಆಗ್ಬೋದೇನೋ ಅನ್ಕೊಂಡೆ ನಾನು. ಸುನಿಲ್ ಅದೇ ಬೆಸ್ಟ್ ಪಾರ್ಟ್. ಸೊ 9,90,000 ನಿಮಗೆ ಎಸ್ ವೇರಿಯಂಟ್ ಕಾರ್ ಬಂದ್ಬಿಡುತ್ತೆ. ಸುನಿಲ್ ಈಗ ನೋಡಿ ಈ ಪರ್ಟಿಕ್ಯುಲರ್ ವೇರಿಯಂಟ್ ಎಸ್ ಬಂದು ಓಕೆ ಸೊ ನಿಮಗೆ 9,90,000 ಆಗುತ್ತೆ. ಅದೇ ಥರ ಎಲ್ಲ ವೇರಿಯಂಟ್ಸ್ ಬಗ್ಗೆನೂ ನಾನು ಪ್ರೈಸ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಎಂಟ್ರಿ ಲೆವೆಲ್ ವೇರಿಯಂಟ್ ಬಂದು EX ಅಂತ ಬರುತ್ತೆ. ದ ಎಕ್ಸ್ಟೂರೆನ್ಸ್ ಪ್ರೈಸ್ ಬಂದು ಓನ್ಲಿ 5,99,000, 5,99,990 rupees ಅಷ್ಟೇ. ಸೊ ಆನ್ ರೋಡ್ ಬಂದು 7,50,000 rupees ಆಗುತ್ತೆ. ಅಂಡ್ ಅದೇ ಥರ ಸೆಕೆಂಡ್ ವೇರಿಯಂಟ್ ಅದರಲ್ಲಿ EX ಆಪ್ಷನಲ್ ಅಂತ ಬರುತ್ತೆ. ಅದ್ರಲ್ಲಿ ಆಡೆಡ್ ಫೀಚರ್ಸ್ ಲೈಕ್ ನಾನು ಹೇಳಿದೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಮತ್ತು ನಿಮಗೆ ಹಿಲ್ ಅಸಿಸ್ಟ್ ಕಂಟ್ರೋಲ್ ಆ ಥರದೊಂದು 3 ಫೀಚರ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ಜಸ್ಟ್ 30,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. 7,80,000 ಲೈಕ್ 30K ಯೋಚನೆ ಮಾಡೋದು ಏನು ಯೋಚನೆ ಮಾಡಲ್ಲ. ಡೆಫಿನೆಟ್ಲಿ ನಿಮ್ಗೆ ಸೇಫ್ಟಿ ಎಕ್ಸ್ಟ್ರಾ ಸೇಫ್ಟಿ ಸಿಗ್ತಾ ಇದೆ. ಸೊ ಯು ಕ್ಯಾನ್ ಆಡೆಡ್ ಅಡ್ವಾಂಟೇಜ್ ತಗೊಂಡು ಆರಾಮಾಗಿ ಯುಟಿಲೈಸ್ ಮಾಡ್ಬೋದು. ಅದೇ ಥರ ಮಿಡ್ ವೇರಿಯಂಟ್ ನಿಮಗೆ ಎಸ್ ವೇರಿಯಂಟ್ ಬರುತ್ತೆ. 9,03,210 rupees ಆಗುತ್ತೆ ಆನ್ ರೋಡು. ಆ್ಯಂಡ್ ಅದೇ ಥರ ಎಕ್ಸ್ಟ್ರಾ 3 ಫೀಚರ್ಸ್ಗೆ ಎಸ್ ಆಪ್ಷನಲ್ ಸಿಗುತ್ತೆ. 9 ಲ್ಯಾಕ್ ನಿಮಗೆ 21,000 ಆಗುತ್ತೆ. ಆ್ಯಂಡ್ ಎಕ್ಸ್ಟ್ರಾ SX ಬಂದು 9,90,000. ನಾನು ಈ ವೇರಿಯಂಟ್ ಬಗ್ಗೆ ಏನೀಗ ನಿಮಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ದಿಸ್ ಇಸ್ 9,90,977 rupees ಬರುತ್ತೆ. ಆ್ಯಂಡ್ ಅದೇ ಥರದಲ್ಲಿ ಡ್ಯೂಯಲ್ ಟೋನ್ ಆಪ್ಷನ್ ಸಿಗುತ್ತೆ. ಇನ್ ಕೇಸ್ ನಿಮ್ಮ ಥರ ಯಂಗ್ಸ್ಟರ್ಸ್ ಎಲ್ಲ ನೀವು ಡೆಫಿನೆಟ್ಲಿ ಸ್ವಲ್ಪ ಸ್ಪೋರ್ಟಿ ಥರ ಕೇಳ್ತೀರಾ, ಆ ಥರ ಆದರೆ ನಿಮಗೆ ಜಸ್ಟ್ ಎಂಟೈರ್ ರೂಫ್ ಬಂದು ನಿಮಗೆ ಬ್ಲ್ಯಾಕಲ್ಲಿ ಬರುತ್ತೆ. ಸೊ ಡ್ಯೂಯಲ್ ಕಲರ್ ಬರುತ್ತೆ. ನಿಮಗೆ SX GT ಬಂದು 10,18,000 rupees. ದರ್ ಇಸ್ ಓನ್ಲಿ ನಿಮಗೆ ಡಿಫ್ರೆನ್ಸ್ ಆಗೋದು 18,000 ರೂಪಾಯಿ ಮಾತ್ರ ಟಾಪ್ ಎಂಡ್ಗೆ. ಡ್ಯೂಯಲ್ ಟೋನ್ ನೀವು ನಾರ್ಮಲಿ ಎಕ್ಸ್ಟ್ರಾ ನೀವು ಆಚೆ ಮಾಡಿಸ್ಕೊಂತೀನಿ ಅಂತಂದ್ರೂ ದಟ್ ಇಸ್ ನಾಟ್ ರೆಕಮೆಂಡಬಲ್. ಸ್ಟಿಕರಿಂಗ್ ಮಾಡಬೇಕು ಆಲ್ಮೋಸ್ಟ್ ಲೈಕ್ ವಿ ನೀಡ್ ಟು ಪೇ ಲೈಕ್ ಅರೌಂಡ್ 20-25K ಎಲ್ಲ ಹೋದ್ರು ಇಲ್ಲ ಬೇರೆ ಬ್ರಾಂಡ್ಸ್ ಎಲ್ಲ ಹೋದ್ರು ಡೆಫಿನೆಟ್ಲಿ 20,000 ಮೇಲೆ ಆಗುತ್ತೆ. 18,000ಗೆ ಡಿಫಾಲ್ಟ್ ಆಗಿ ನಿಮಗೆ ರೂಫ್ ಟಾಪ್ ಬ್ಲಾಕ್ ಸಿಕ್ಬಿಡುತ್ತೆ. ಅದೇ ಥರ ನಿಮಗೆ SX ಆಪ್ಷನ್ ಅಂತ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಅದ್ರ ಬೆಲೆ ಬಂದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ 10,67,923 rupees ಆಗುತ್ತೆ. ಆ್ಯಂಡ್ ಇದರಲ್ಲಿ SX ಟಾಪ್ ಎಂಡಲ್ಲೇ ಇನ್ನೊಂದು ಪರ್ಟಿಕ್ಯುಲರ್ ವೇರಿಯಂಟ್ ಇದೆ ಕನೆಕ್ಟ್ ಅಂತ. ಸೊ ಕನೆಕ್ಟೆಡ್ ಕಾರ್ ಫೀಚರ್ಸ್ ಅಂತ ಹೇಳ್ತೀವಿ. ಅದ್ರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಬ್ಲೂ ಲಿಂಕ್ ಬರುತ್ತೆ, ಅಲೆಕ್ಸಾ ಬರುತ್ತೆ, ಥ್ರೂ ನಿಮ್ಮ ವಾಯ್ಸ್ ರೆಕಗ್ನಿಷನ್ ವಾಯ್ಸ್ ಅಸಿಸ್ಟೆನ್ಸ್ ಸಿಗುತ್ತೆ. ಅದನ್ನೆಲ್ಲ ಫೀಚರ್ಸ್ ಮಾಡ್ಕೊಬೋದು. ಕಮೆಂಟ್ಸ್ ಕೊಡ್ಬೋದು, ಅಲೆಕ್ಸಾ ಓಪನ್ ದ ಸನ್ರೂಫ್, ಕಾಲ್ ಟು ಸುನಿಲ್, ಈ ಥರದ್ದೆಲ್ಲ ಮಲ್ಟಿಪಲ್ ಫೀಚರ್ಸ್ ನೀವು ಇದು ಮಾಡ್ಕೊಬೋದು. ಸೊ ಅದೇನಾಗುತ್ತೆ ಪ್ರೈಸ್ ಸರ್ ನಿಮಗೆ ಈ ಪರ್ಟಿಕ್ಯುಲರ್ ವೇರಿಯಂಟ್ ಬಂದು ನಿಮಗೆ 11,49,000 ಆಗುತ್ತೆ. ಓಕೆ. ಸೊ ಲೈಕ್ ಕಂಪ್ಲೀಟ್ಲಿ ಟಾಪ್ ಎಂಡ್ 11,49,000. ಇದರಲ್ಲಿ ಡ್ಯೂಯಲ್ ಟೋನ್ ಅಂತ ಬರುತ್ತೆ. ಅದು ಬಂದು ನಿಮಗೆ 11,61,000 ರೂಪಾಯಿ ಆಗುತ್ತೆ. 11,61,000 rupees. ಆಲ್ಮೋಸ್ಟ್ ಲೈಕ್ 18,000 ತಿರ್ಗಿ ಅಲ್ಲಿ ಡಿಫರೆನ್ಸ್ ಆಗುತ್ತೆ. ಸೊ 18,000 rupees ರೂಫ್ ಬ್ಲಾಕ್ ಬರುತ್ತೆ. ಸೊ ಇದೆಲ್ಲ ಆಡೆಡ್ ಅಡ್ವಾಂಟೇಜಸ್ ಅನ್ಬೋದು. ಸೊ ಒಂದು ಒಳ್ಳೆ ಕಾಂಪ್ಯಾಕ್ಟ್ ಮಿನಿ SUV ನೋಡ್ತಾರೆ ಅವ್ರಿಗೆ ಕಂಪೇರ್ ಟು ಅದರ್ ಬ್ರ್ಯಾಂಡು. ಸೊ ವೆಹಿಕಲ್ ನನಗೆ ಪರ್ಸ್ನಲಿ ಕೇಳಿದ್ರೆ ಆ ಬ್ರ್ಯಾಂಡ್ ಹೋಗ್ಬೋದು, ಆರಾಮಾಗಿ ಇದಕ್ಕೆ ತೊಗೊಬೋದು. ಯಾಕಂದರೆ ನಿಮಗೆ ಕಂಪ್ಲೀಟ್ಲಿ 6 ಏರ್ ಬ್ಯಾಗ್ಸ್, ಕಂಪ್ಲೀಟ್ಲಿ ಸೇಫ್ಟಿಯೆಸ್ಟ್ ಕಾರ್ ಕೂಡ ಅನ್ಬೋದು. ಸೊ 6 ಏರ್ ಬ್ಯಾಗ್ಸ್ ಇರೋದ್ರಿಂದ ಸೊ ದಟ್ ಸೇಫ್ಟಿಗೆ ಏನು ಕಾಂಪ್ರಮೈಸೇ ಇಲ್ಲ ವೆಹಿಕಲ್. ಎಲ್ಲೂ ಕಾಂಪ್ರಮೈಸ್, ಈವನ್ ABS ಬರುತ್ತೆ, EBD ಬರುತ್ತೆ, ಎಲ್ಲ ಸೇಫ್ಟಿಲಿ ಕಾಂಪ್ರಮೈಸೇ ಆಗೋ ಥರ ಇಲ್ಲ. ಸೊ ಎಲ್ಲ ನಿಮಗೆ ಇದರಲ್ಲಿ ನೀವು ಸೇಫ್ಟಿ ಅಂತ ಬಂದರೆ ಆಕ್ಟಿವ್ ಮತ್ತು ಪ್ಯಾಸಿವ್ ಅಂತ ಬರುತ್ತೆ. ಸೊ ಯು ಶುಡ್ ಆಸ್ ಅ ಕಸ್ಟಮರ್ ಶುಡ್ ಪ್ರಿಫರ್ ಆಕ್ಟಿವ್ ಸೇಫ್ಟಿ ಫೀಚರ್ಸ್. ನಾವು ಹೇಳಿದ್ವಲ್ಲ ಈಗ ಮಾತಾಡ್ತಿದ್ವಲ್ಲ 6 ಏರ್ ಬ್ಯಾಗ್ಸು, ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲು, ಅದೆಲ್ಲ ಬರುತ್ತೆ ನಿಮ್ಗೆ ಮ್ಯಾಟ್ರ್ ಆಗುತ್ತೆ. ದಟ್ ಅವಾಯ್ಡ್ಸ್ ನಿಮ್ಗೆ ಏನಂದ್ರೆ ಕೊಲ್ಯೂಷನ್ ಆಗೋದಕ್ಕೆ ಬಿಡಲ್ಲ, ಅಲ್ಲೇ ಕಂಟ್ರೋಲ್ ಮಾಡಿಬಿಡುತ್ತೆ. ಸೊ ದಟ್ ಅದಿರೋದ್ರಿಂದ ಇನ್ನೊಂದು ಆ್ಯಡೆಡ್ ಅಡ್ವಾಂಟೇಜಸ್ ಕೂಡ ಅನ್ಬೋದು. ಯಾಕಂದರೆ ಇವಾಗ ಆಬ್ವಿಯಸ್ಲಿ ಇವಾಗ ಇರೋ ಟೈಮ್ಗೆ ಬೇಕೇ ಬೇಕಾದ್ರೆ ಎಲ್ಲ ಆ್ಯಡೆಡ್ ಅಡ್ವಾಂಟೇಜಸ್ಸು. ಸೊ ಥ್ಯಾಂಕ್ ಯು ಸರ್, ಇಷ್ಟು ತನಕ ಪೇಷನ್ಸಿಂದ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ. ಇಟ್ಸ್ ಮೈ ಪ್ಲೆಜರ್ ಟು ಮೀಟ್ ಯು. ಥ್ಯಾಂಕ್ ಯು ಸರ್. ಆ್ಯಂಡ್ ದಯವಿಟ್ಟು ಸೊ ಯಾರಾದರೂ ಎಕ್ಸ್ಟ್ರಾ ಬುಕ್ ಮಾಡಬೇಕು ಅಂದರೆ ದಯವಿಟ್ಟು ಟ್ರೈಡೆಂಟ್ ಹುಂಡೈ ಕಾರ್ ಶೋರೂಮ್ ಗುರುಂಟೆಪಾಳ್ಯ ಬ್ರಾಂಚ್ ಯಶವಂತಪುರ ಶೋರೂಮ್ ದಯವಿಟ್ಟು ಇಲ್ಲಿಗೆ ಬಂದರೆ ನಾವು ಇಲ್ಲೇ ಇರ್ತೀವಿ. ನೀಟಾಗಿ ನಿಮಗೆ ಎಲ್ಲ ವೇರಿಯಂಟ್ ಅಸಿಸ್ಟೆನ್ಸ್ ಮಾಡ್ತೀವಿ. ಸೊ ಅಕಸ್ಮಾತ್ ಇವಾಗ ಕೆಲವೊಂದು ಫೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿರಲ್ಲ. ಸೊ ದಟ್ ನೀವು ಇಲ್ಲಿ ಬಂದುಬಿಟ್ರೆ ಲೈಕ್ ನನಗೆ ಗೊತ್ತಿರೋ ಕ್ವಶನ್ಸ್ ನಾನು ಕೇಳಿದ್ದೀನಿ ಸರ್ಗೆ. ಸೊ ನಿಮ್ಗೆ ಏನಾದರೂ ಕ್ವಶನ್ಸ್ ಇದೆ ನೀವು ಡೈರೆಕ್ಟಾಗಿ ಟ್ರೈಡೆಂಟ್ ಹುಂಡೈ ಯಶವಂತಪುರ ಬ್ರಾಂಚಿಗೆ ಬಂದುಬಿಟ್ರೆ ಸೊ ದಟ್ ಯು ಕ್ಯಾನ್ ಪೀಸ್ಫುಲಿ ಎಲ್ಲ ಕ್ಲೀನಾಗಿ ಟೆಸ್ಟ್ ಡ್ರೈವ್ ಮಾಡಿ ನೋಡ್ಬಿಟ್ಟು ಆರಾಮಾಗಿ 100% ಹೇಳ್ತೀನಿ ಟೆಸ್ಟ್ ಡ್ರೈವ್ ಮಾಡ್ತಿದ್ದಂಗೆ ಕಾರ್ ಬುಕ್ ಮಾಡ್ಕೊಂಡು ಆರಾಮಾಗಿ ಹೊರಟೋಗ್ತೀರಾ. ಡೆಫಿನೆಟ್ಲಿ ಸುನಿಲ್, ನೀವೀಗ ಆ್ಯಕ್ಚುಲಿ ಯೋಚನೆ ಮಾಡ್ತಿರ್ತೀರಿ ಯಾವಾಗ ಬುಕ್ ಮಾಡಬೇಕು ಅಂತ ಹೇಳಿ. ನಿಮ್ಗೆ ಆ್ಯಕ್ಚುಲಿ ಹೇಳಿ ಮಾಡಿಸ್ದಂಗಿದೆ ಗಾಡಿ. ಎಕ್ಸಾಕ್ಟ್ಲಿ, ಯಾಕಂದರೆ ನಾನು ಆ ಬಜೆಟಲ್ಲಿ ಹುಡುಕ್ತಾ ಇದ್ದೆ. ಸೊ ದಟ್ ಬೆಸ್ಟ್ ವೆಹಿಕಲ್ ಕೂಡ ಅನ್ಬೋದು ಆ ಸೆಗ್ಮೆಂಟ್ಗೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುನಿಲ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ಸ್. ಸೊ ನೋಡ್ತಾ ಇರ್ಬೋದು ಇದು ಕಂಪ್ಲೀಟ್ಲಿ ನಿಮಗೆ ಬಂದ್ಬಿಟ್ಟು ಯಶವಂತಪುರ ಗರ್ಗುಂಟೆಪಾಳ್ಯ ಸಿಗ್ನಲ್ಲು. ಸೊ ನಿಮಗೆ ನೋಡ್ತಾರೆ ಪಕ್ಕದಲ್ಲಿ ನಿಮಗೆ ಪೀಪಲ್ ಟ್ರೀ ಹಾಸ್ಪಿಟಲ್ ಇದೆ. ಪೀಪಲ್ ಟ್ರೀ ಹಾಸ್ಪಿಟಲ್ ಪಕ್ಕ ನಿಮಗೆ ಟ್ರೈಡೆಂಟ್ ಹುಂಡೈ ಶೋರೂಮ್ ಇದೆ. ಸೊ ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ದಯವಿಟ್ಟು ಇಲ್ಲೇ ವಿಸಿಟ್ ಮಾಡಿ. ಯಾಕಂದರೆ ನಿಮ್ಗೆ ಒಳ್ಳೊಳ್ಳೆ ಆಫರ್ಸ್ ನಡೀತಾ ಇದೆ ನಿಮಗೆ ಇಲ್ಲಿ ಟ್ರೈಡೆಂಟ್ ಹುಂಡೈಯಲ್ಲಿ. ಸೊ ಅದಕ್ಕೋಸ್ಕರನೇ ಅದು ಗರುಂಟೆಪಾಳ್ಯ ಹತ್ರ ಇರೋ ಸಿಗ್ನಲಲ್ಲಿರೋ ನಿಮಗೆ ಟ್ರೈಡೆಂಟ್ ಹುಂಡೈ ತುಂಬಾ ಕೋಆಪರೇಟಿವ್ ಫ್ರೆಂಡ್ಲಿ ಸ್ಟಾಫ್ಸ್ ಕೂಡ ಇದ್ದಾರೆ ಅಂತ ಹೇಳ್ಬೋದು.